ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗೋಳಿ ಎಜುಕೇಷನಲ್ ಚಾನಲ್. ನಾನು ನಿಮ್ಮ ಈಶ್ವರ್ಗೋಳಿ. ಸೊ ಆಲ್ರೆಡಿ ನಾವು ಲ್ಯಾಂಡ್ ಸರ್ವರ್ ಮತ್ತು ನಮ್ಮ ವಿಲೇಜ್ ಅಕೌಂಟ್ರಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ನ 3 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ, 3.5 ತಿಂಗಳಲ್ಲಿ ಅಂತ ಹೇಳಿದ್ದೆ. ಅದರ ತಕ್ಕಂತೆ ಇವತ್ತು 4ನೇ ಕ್ಲಾಸು ಜಿಯೋಗ್ರಫಿ ನಡೀತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ನೋಡಿ, ಈ ಕ್ಲಾಸಸ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಗ್ಯಾಲಕ್ಸಿಸ್ ಅಂದ್ರೇನು, ಓಕೆನಾ, ಅರೋರಾ ಬೋರಲಿಸ್ಟು, ಅರೋರಾ ಅಸ್ಟ್ರೋಲಿಸ್ಟು ಆಗಿರ್ಬೋದು, ಮತ್ತು ಭೂಮಿಯಿಂದ ಸೂರ್ಯನಿಗೆ ವ್ಯತ್ಯಾಸ ಏನು, ಸೂರ್ಯನ ಮೇಲ್ಪದ್ರು ಏನು, ಸೂರ್ಯನ ಒಳಪದ್ರು ಏನು, ಸೂರ್ಯನ ಒಳಗಡೆ ಏನು ಟೆಂಪ್ರೇಚರ್ ಇದೆ, ಗ್ಯಾಲಕ್ಸಿಸ್ಗಳು ಯಾವುದು, ನಮ್ಮ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ನಕ್ಷತ್ರ ಯಾವುದು, ಗ್ಯಾಲಕ್ಸಿಸ್ಗೆ ಹತ್ತಿರವಾದ ಗ್ಯಾಲಕ್ಸಿ ಯಾವುದು, ಸೊ ಇವೆಲ್ಲವನ್ನು ನೋಡುವಂಥ ಟೈಮ್, ಓಕೆನಾ. ಸೊ ಈ ಕ್ಲಾಸಸ್ಸು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. PCPSI 1 ಡೇ ಎಕ್ಸಾಮ್ಸ್ಗೆ ಮೋಸ್ಟ್ ಹೈಯೆಸ್ಟ್ ಏನಾದರೂ ಸೋಲಾರ್ ಸಿಸ್ಟಮ್ ಬೇಸ್ಡ್ ಕ್ವಶನ್ಸ್ ಅರೈಸ್ ಆಗುತ್ತೆ ಅನ್ನೋದಾದರೆ ಅದು ಈ ಟಾಪಿಕ್ ಮೇಲೆ, ಓಕೆನಾ. ಸೊ ಇದು ಒಂದು ಸ್ವಲ್ಪ ಕ್ಲಿಯರ್ ಆದರೆ ಸಾಕು. ಸೊ ಇನ್ನೂ ನೇರವಾಗಿ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಹಿಂದ್ಗಡೆ ಕ್ಲಾಸಸ್ನ ನೋಡ್ಕೊಂಡು ಬರಲಿಲ್ಲ ಅಂದರೆ ದಯಮಾಡಿ ಹಿಂದ್ಗಡೆ ಕ್ಲಾಸಸ್ 3 ಆಗಿದೆ, ಅದನ್ನು ನೋಡ್ಕೊಂಡು ಬನ್ನಿ, ಖುಷಿಯಾಗುತ್ತೆ. ಯಾಕಂದರೆ ನಿಮ್ಗೊಂದು ಸ್ವಲ್ಪ ಕ್ಲಾಸಸ್ಸು ಅರ್ಥ ಆಗುತ್ತೆ. ನೇರವಾಗಿ ಬಂದು ಕೇಳಿದರೆ ಕೆಲವೊಂದೊಂದು ಸ್ವಲ್ಪ ಅರ್ಥ ಆಗೋಲ್ಲ. ಯಾಕಂದರೆ ಇದು ಜಿಯೋಗ್ರಫಿ ಹೆಂಗಂದರೆ ಬೈ ಥ್ರೂ ದ ಕನೆಕ್ಷನ್ಸ್ ಓದಬೇಕು. ನಾನು ಓದಿಸೋ ವಿಧಾನ ಏನಪ್ಪ ಅಂದರೆ ಬೈ ಥ್ರೂ ದ ಕನೆಕ್ಷನ್ಸ್, ಸ್ಟೋರಿ ನೆನಪಿದ್ದಂಗೆ ಇರಬೇಕು, ಯಾವುದೇ ಕಾರಣಕ್ಕೂ ರಟ್ಟ ಹೊಡಿಬಾರ್ದು, ಓಕೆನಾ. ಅದಕ್ಕೋಸ್ಕರ ಹಿಂದ್ಗಡೆ 3 ಕ್ಲಾಸಸ್ ಆಗಿದೆ, ನೋಡ್ಕೊಂಡು ಬನ್ನಿ. ಇದೇ ಯಾರಾದರೂ ಮೊದಲನೇ ಸರಿ ಕ್ಲಾಸಸ್ನ ನೋಡ್ತಿದ್ರೆ ಒಂದು ಸಣ್ಣದಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಮೆಂಟ್ ಸೆಕ್ಷನ್ಸಲ್ಲಿ ಕಾಣಿಸ್ತಿದ್ದೀನಾ ಅಂತ ಕರೆಕ್ಟಾಗಿ ಒಂದು ಕಮೆಂಟ್ ಮಾಡಿ, ಓಕೆನಾ. ಕಮೆಂಟ್ ಮಾಡಿರಿ, ಕಾಣಿಸ್ತಿದ್ದೀನಾ, ವಾಯ್ಸಲ್ಲಿ ಏನಾದರೂ ತೊಂದರೆ ಆಗ್ತಿದೆಯಾ, ಓಕೆನಾ. ವಾಯ್ಸಲ್ಲಿ ಏನಾದರೂ ತೊಂದರೆಗಳಾಗ್ತಾಯಿದ್ರೆ ಕಮೆಂಟ್ ಮಾಡಿ. ಓಕೆ, ಏನೂ ತೊಂದರೆ ಆಗ್ತಿಲ್ಲ, ಓಕೆ. ಹಾಗಾದರೆ ಸೊ ಇವತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ನ ನೋಡೋಣ. ಒಂದು ಸ್ವಲ್ಪ ಹಿಂದ್ಗಡೆ ಕ್ಲಾಸಸ್ನ ಬೈ ಥ್ರೂ ದ ಕನೆಕ್ಷನ್ಸ್ ಯಾಕೆ ಓದಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಸೊ ಇಡೀ ಬ್ರಹ್ಮಾಂಡದ ಬಗ್ಗೆ ಓದ್ತಾ ಇದ್ವಿ. ಅರ್ಥ ಜಿಯೋಗ್ರಫಿ ಅಂದರೆ ಭೂಮಿ ಬಗ್ಗೆ ತಿಳ್ಕೊಳ್ಳೋದು. ಸೊ ಹಾಗಾದರೆ ನಮಗೇನು ಕತೆ ಬರ್ತಿತ್ತು ಅಂದರೆ, ಇಡೀ ಬ್ರಹ್ಮಾಂಡ ಒಂದು ಟಿನಿ ಪಾರ್ಟಿಕಲಲ್ಲಿ ಒಂದು ಸಣ್ಣದಾಗಿ ಆಗಿತ್ತು ಅಂತ ಹೇಳ್ತಿದ್ವಿ, ಓಕೆನಾ. ಒಂದು ಸಣ್ಣ ಬಾಲ್ ಥರ ಇತ್ತು, ಅದನ್ನು ಬಿಗ್ ಬ್ಯಾಂಗ್ ಥಿಯರಿ ಮುಖಾಂತರ ಸೊ ಇದೇನಾಯಿತು ಅಂತ ಹೇಳ್ತಾರೆ. ಅಡ್ವಿನ್ ಹಬ್ಬಲ್ ಅವರು ಅಂತ ಹೇಳಿದ್ನ 1924ರಲ್ಲಿ ಅಡ್ವಿನ್ ಹಬ್ಬಲ್ ಅಂತ ಬರೆಯಲ್ಲ, ಹಳೇದು ಕ್ಲಾಸಸ್ನ ಹೇಳ್ತಾ ಇದ್ದೀನಿ. ಅಡ್ವಿನ್ ಹಬ್ಬಲ್ ಅವರ ಮುಖಾಂತರ ಒಂದು ಸಣ್ಣ ಟಿನಿ ಬಾಲ್ ಇತ್ತು, 13.7 ಬಿಲಿಯನ್ ಇಯರ್ಸ್ಗಳ ಆಗೋ ಅಂದರೆ ಹಿಂದೆ. ಸೊ ಇದೇನಾಯಿತು, ಎಕ್ಸ್ಪ್ಲೋಸ್ ಆಯಿತು, ಬ್ಲಾಸ್ಟ್ ಆಯಿತು, ಸ್ಫೋಟಕ ಆಯಿತು. ಈ ಸ್ಫೋಟದ ಪರಿಣಾಮವಾಗಿ ಸೊ ಮುಂದೆ ಕಾಲಕ್ರಮೇಣವಾಗಿ ಸೊ ಏನಾಗ್ತಾಯಿತ್ತು, ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಬಂತು, ದೊಡ್ಡದಾಗ್ತಾ ಬಂತು. ಸೊ ಈ ಎಕ್ಸ್ಪ್ಯಾಂಡ್ ಆಗೋ ಸಂದರ್ಭದಲ್ಲೇ ಮುಂದೆ ಎಕ್ಸ್ಪೋಸ್ ಆದ 4.5 ಬಿಲಿಯನ್ ಇಯರ್ಸ್ಗಳ ಆದ ನಂತರ ಸೊ ಏನಾಗ್ತಾಯಿತ್ತು, ಯೂನಿವರ್ಸಲ್ಲಿ ಗ್ಯಾಲಕ್ಸಿಸ್ಗಳ ಫಾರ್ಮೇಷನ್ ಆಗಲಿಕ್ಕೆ ಶುರು ಆಯಿತು ಅಂತ ಹೇಳಿದ್ದೆ, ಓಕೆನಾ. ಇಲ್ಲಿವರೆಗೂ ಮುಗಿದಿತ್ತಾ, ಗ್ಯಾಲಕ್ಸಿಸ್ಗಳ ಮುಗಿದಿತ್ತಾ? ಸೊ ಹಾಗಾದರೆ ಇವತ್ತು ಗ್ಯಾಲಕ್ಸಿಸ್ಗಳ ಮುಂದೆ ಕಂಟಿನ್ಯೂ ಆಗಿ ಏನೇನಾಗುತ್ತೆ ಅನ್ನೋದನ್ನ ನೋಡೋಣ, ಓಕೆನಾ. ಸೊ ಈಗ ಗ್ಯಾಲಕ್ಸಿಸ್ಗಳೇನೋ ಫಾರ್ಮೇಷನ್ ಆಯಿತು. ಈ ಗ್ಯಾಲಕ್ಸಿಸ್ಗಳನ್ನು ಹಲವಾರು ಗುಂಪುಗಳಿದ್ದಾವೆ. ಈ ಗ್ಯಾಲಕ್ಸಿಸ್ಗಳ ಹಲವಾರು ಗುಂಪುಗಳಿದ್ದಾವೆ, ಮಿಲಿಯನ್ ಬಿಲಿಯನ್. ಇದನ್ನು ನಾವೇನಂತೀವಿ, ಯೂನಿವರ್ಸ್ ಅಂತ ಕರಿತೀವಿ, ಓಕೆನಾ. ಯೂನಿವರ್ಸ್ ಅಂತ ಕರಿತೀವಿ. ಈ ಯೂನಿವರ್ಸ್ಗಳಲ್ಲಿ ಹಲವಾರು ಗ್ಯಾಲಕ್ಸಿಸ್ಗಳಿದ್ದಾವೆ. ಈ ಗ್ಯಾಲಕ್ಸಿಸ್ಗಳು ಮುಂದೆ ಇದನ್ನು ಝೂಮ್ ಹಾಕಿ ಅಲ್ಟ್ರಾ ಝೂಮ್, ನಮ್ಮದು ಬೆಂಕಿ ಡಿಜಿಟಲ್ ಬೋರ್ಡ್ ಅಲ್ಲ, ಹಾಗಾಗಿ ಝೂಮ್ ಮಾಡಿದ್ವಿ ಇದನ್ನು ಏನಂತೀವಿ, ಗ್ಯಾಲಕ್ಸಿಸ್ ಅಂತ ಕರಿತೀವಿ, ಓಕೆನಾ. ಒಂದು ಯಾವುದೋ ಗ್ಯಾಲಕ್ಸಿ, ಅಣ್ಣ ತಮ್ಮಂದ್ರ ಗ್ಯಾಲಕ್ಸಿ, ಓಕೆನಾ. ಈ ಗ್ಯಾಲಕ್ಸಿ ಹಲವಾರು ಇದ್ರ ಸುತ್ತಮುತ್ತ ಗ್ಯಾಲಕ್ಸಿಸ್ಗಳು ಎಲ್ಲ ಇದ್ದಾವೆ, ಬೇರೆ ಬೇರೆ ಗ್ಯಾಲಕ್ಸಿಸ್ಗಳು. ಒಂದು ಗ್ಯಾಲಕ್ಸಿಸ್ಗಳ ಗುಂಪನ್ನು ನಾವು ಯೂನಿವರ್ಸ್ ಅಂತ ಕರಿತೀವಿ. ಇನ್ನೊಂದು ಇದನ್ನು ಸೈಂಟಿಫಿಕ್ ಆಗಿ ಇದನ್ನು ನಾವು ಸೂಪರ್ ಕ್ಲಸ್ಟರ್ ಅಂತ ಕರಿತೀವಿ. ಏನಂತೀವಿ ರೀ, ಸೂಪರ್ ಕ್ಲಸ್ಟರ್ ಅಂತ. ಇಂಗ್ಲೀಷಲ್ಲೇ ಇದೆ ಪದ, ಓಕೆನಾ. ಜಿಯೋಗ್ರಫಿ ಮತ್ತು ಸೈನ್ಸ್ನ ಕೆಲವು ಪದಗಳನ್ನು ನೀವು ರಟ್ಟ ಹೊಡಿನೇಬೇಕು. ಇದನ್ನು ನಾವು ಏನಂತೀವಿ, ಸೂಪರ್ ಕ್ಲಸ್ಟರ್ ಅಂತ ಕರಿತೀವಿ, ಓಕೆನಾ. ಕೆಲವೊಂದೊಂದು ಪದಗಳು ಕನ್ನಡದಲ್ಲಿ ಹೇಳ್ತೀನಿ, ತಲೆ ಕೆಡಿಸ್ಕೊಬೇಡಿ, ಓಕೆನಾ. ಸೂಪರ್ ಕ್ಲಸ್ಟರ್ ಅಂತ ಕರಿತೀವಿ. ಈ ಸೂಪರ್ ಕ್ಲಸ್ಟರಲ್ಲಿ ಏನಾಗಿದೆ, ಗ್ಯಾಲಕ್ಸಿಸ್ ಇದೆ. ಈ ಗ್ಯಾಲಕ್ಸಿಸ್ಗಳ ಒಂದು ಗುಂಪಲ್ಲಿ ಒಂದು ಯಾವುದೋ ನಮ್ಮದೊಂದು ಇದನ್ನು ಝೂಮ್ ಮಾಡಿದಾಗ ನಮ್ಮದು ಒಂದು ಗ್ಯಾಲಕ್ಸಿ ಯಾವುದಪ್ಪ, ಸೊ ನಮ್ಮದು ಮಿಲ್ಕಿ ವೇ, ಹಾಲು ಹಾದಿ, ಮಿಲ್ಕಿ ವೇ ಅಂತ ಕರಿತೀವಿ. ಹಾಲು ಹಾದಿ ಕನ್ನಡದಲ್ಲಿ ಬರ್ಕೊಳ್ರಿ, ಹಾಲು ಹಾದಿ, ಆಕಾಶ ಗಂಗೆ, ಮಿಲ್ಕಿ ವೇ. ಯಾಕೆ ನಾವು ಹಾಲು ಹಾದಿ ಅಂದ್ವಿ, ಯಾಕೆ ನಾವು ಮಿಲ್ಕಿ ವೇ ಅಂತಂದ್ವಿ, ಯಾಕೆ ನಾವು ಆಕಾಶ ಗಂಗೆ ಅಂದ್ವಿ, ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ಇದೆ. ಅದಕ್ಕೆ ಆದ ಒಂದು ಕಥೆ, ನಿರ್ಮಾಣಕೃತ ರೀಸನ್ ಇದೆ, ಅದನ್ನೆಲ್ಲನೂ ಹೇಳ್ತೀನಿ, ಓಕೆನಾ. ಹಾಗಾದರೆ ಇದು ನಮ್ಮದು ಝೂಮ್ ಆಗಿರ್ತಕ್ಕಂಥ ಮಿಲ್ಕಿ ವೇ. ಈ ಗ್ಯಾಲಕ್ಸಿ ಇದು ನಮ್ಮ ಗ್ಯಾಲಕ್ಸಿಗೆ ಒಂದು, ಈ ನಮ್ಮ ಗ್ಯಾಲಕ್ಸಿಲಿ ಹಲವಾರು ನಮ್ಮ ಸೋಲಾರ್ ಸಿಸ್ಟಮ್ ಇದೆ, ನಕ್ಷತ್ರ ಇದೆ, ಹೀಗೆಲ್ಲ ಇದೆ. ಇದು ನಮ್ಮ ಗ್ಯಾಲಕ್ಸಿ ಆಯಿತು. ಈ ಗ್ಯಾಲಕ್ಸಿ ಅಂಡ್ರಲ್ಲಿ ಏನು ಬರ್ತದೆ, ನಮ್ಮದೊಂದು ನಕ್ಷತ್ರ ಎಲ್ಲೋ ಒಂದು ಕಡೆ ಗುಂಪಲ್ಲಿ ಒಂದು ಸೂರ್ಯ ಐತೆ ಅಂತ ನಮಗೆ 5ನೇಯಿಂದ ಹೇಳ್ಕೊಂತ ಬಂದವ್ರೆ ನಮ್ಮ ಮಾಸ್ಟ್ರು. ಇಲ್ಲೆಲ್ಲೋ ಒಂದು ಸೂರ್ಯ ಐತೆ. ಈ ಸೂರ್ಯ ಯಾಕೆ ಗ್ಯಾಲಕ್ಸಿ ಅಂಡ್ರಲ್ಲಿ ನಮ್ಮ ಸೂರ್ಯ ಬಂದ ಅಂದರೆ, ಈ ಗ್ಯಾಲಕ್ಸಿ ದೊಡ್ಡದಾಗಿದೆ, ಗ್ಯಾಲಕ್ಸಿಗೆ ಗುರುತ್ವಾಕರ್ಷಣ ಬಲ ಇದೆ. ತನ್ನ ಗುರುತ್ವಾಕರ್ಷಣ ಬಲದಿಂದ ಹಲವಾರು ನಕ್ಷತ್ರಗಳನ್ನು, ಸ್ಟಾರ್ಗಳನ್ನು ಹಿಡಿದಿಟ್ಟಿದೆ. ಯಾರು,
ನಮ್ಮ ಗ್ಯಾಲಕ್ಸಿ. ನಮ್ಮದೊಂದೇ ಅಲ್ಲ, ಹಲವಾರು ಗ್ಯಾಲಕ್ಸೀಸ್ಗಳು ಹಿಡಿದಿಟ್ಟಿದ್ದಾವೆ. ಪ್ರತಿಯೊಂದು ಗ್ಯಾಲಕ್ಸಿಗಳಲ್ಲಿ ಹಲವಾರು ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ಗಳಷ್ಟು ನಕ್ಷತ್ರಗಳು ಕೂಡ ಇದಾವೆ. ಓಕೆನಾ? ಹಾಗಾದರೆ ಇದು ನಮ್ಮದು ಒಂದು ಯಾವುದೋ ಒಂದು ಗುಂಪಲ್ಲಿ ಇಲ್ಲೊಂದು ಸೂರ್ಯ ಐತೆ, ಇಲ್ಲೊಂದು ಸೂರ್ಯ ಐತೆ, ಬೇರೆ ಬೇರೆ ಸೂರ್ಯಗಳು ಬೇರೆ ಬೇರೆ ಇದ್ದಾವೆ. ನಮ್ಮದೊಂದು ಸೂರ್ಯ ಇಲ್ಲಿ ಸಿಗಿಬಿದ್ದಿದ್ದಾನೆ. ಈ ನಮ್ಮ ಸೂರ್ಯನಿಗೂ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಇದೆ. ಹಾಗಾಗಿ ಅದರ ಸುತ್ತಮುತ್ತ ಒಂದಿಷ್ಟು ಡಸ್ಟ್ ಪಾರ್ಟಿಕಲ್ಗಳು, ಧೂಳಿನ ಕಣಗಳು, ಮಣ್ಣಿನ ಕಲ್ಲಿನ ಕಣಗಳನ್ನು ಹಿಡಿದಿಟ್ಟಿದ್ದಾನೆ. ಓಕೆನಾ? ಈಗ ನಾವು ಇದನ್ನು ಬೆಂಕಿ ಝೂಮ್ ಮಾಡ್ತೀವಿ ನೋಡ್ರಿ. ಈಗ ಅಲ್ಟ್ರಾ ಸೋಲಾರ್ ಸಿಸ್ಟಮ್ ಝೂಮ್ ಆಯಿತು. ಈಗ ನಮ್ಮ ಸೋಲಾರ್ ಸಿಸ್ಟಮ್ ಇದು ಸೂರ್ಯ, ಇದು ನಮ್ಮದು. ಹೀಗೆಲ್ಲ ನಾವು ಸಣ್ಣವರಿದ್ದಾಗ ಹಿಂಗೆ ಬಿಡಿಸ್ತಿದ್ವಿ ಸೂರ್ಯನ. ಈ ಸೋಲಾರ್ ಸೂರ್ಯನ ಸುತ್ತ ಹಲವಾರು ಗ್ರಹಗಳು ಸುತ್ತವೆ. ಹಲವಾರನ್ನಕ್ಕೇನ್ರಿ ಇರೋದ 8 ಅದಾವ. ಓಕೆನಾ? ನಮ್ಮ ಸೂರ್ಯನ ಸುತ್ತ 8 ಗ್ರಹಗಳು ಸುತ್ತವೆ. ಈ 8 ಗ್ರಹಗಳಲ್ಲಿ ಒಂದು ನಮ್ಮದು ಭೂಮಿ. ಈ ಭೂಮಿಲೇ ಒಂದು ಭಾಗ ಏಷ್ಯಾ ಖಂಡ, ಏಷ್ಯಾ ಖಂಡದಲ್ಲಿ ಭಾಗ ಒಂದು ನಮ್ಮ ಭಾರತ ಭೂಮಿ, ಭಾರತ ನಮ್ಮ ಭೂಮಿ. ಇಲ್ಲಿಗೆ ತಂದು ನಿಲ್ಲಿಸ್ತೀನಿ. ತದನಂತರ ಕರ್ನಾಟಕ ಜಿಯೋಗ್ರಫಿ ನಿಧಾನಕ್ಕೆ ಲೈಟಾಗಿ ಪಿಂಕಿ ಪಿಂಕಿ ಪಾಂಕಿ ಅನ್ನೋ ರೀತಿಯಲ್ಲಿ ಓದ್ಕೊಂಡು ಹೋಗೋಣ. ಓಕೆನಾ? ಎಜುಕೇಷನ್ ಜೊತೆ ಕಾಮಿಡಿ ಇರಬೇಕು, ತಮಾಷೆ ಇರಬೇಕು. ಆದರೆ ತಮಾಷೆಯಲ್ಲಿ ಎಜುಕೇಷನ್ ಇರಬಾರ್ದು. ಓಕೆನಾ? ಇಲ್ಲ, ಕರೆಕ್ಟ್, ತಮಾಷೆಯಲ್ಲೇ ಎಜುಕೇಷನ್ ಇರಬೇಕು, ಆದರೆ ಎಜುಕೇಷನ್ ಅನ್ನೋದೇ ತಮಾಷೆ ಆಗಬಾರ್ದು. ಹಾಗಾದರೆ ಇಲ್ಲಿಂದ ಶುರು ಮಾಡಿದ್ವಿ, ಇಲ್ಲಿಗೆ ತಂದು ಬಿಡ್ತೀನಿ ಅಂತ ಹೇಳಿದ್ದೀನಿ. ಕಂಪ್ಲೀಟ್ ಇಂಡಿಯನ್ ಜಿಯೋಗ್ರಫಿ. ಈ ಭಾರತದಲ್ಲಿ ಮತ್ತೆ ಟುಯ್ ಅಂತ ವಿಂಗಡಣೆ ಆದರೆ ನಮ್ಮ ಬೆಂಕಿ ಕರ್ನಾಟಕ ಜಿಯೋಗ್ರಫಿ ಅನ್ನು ನೋಡೋಣ. ಅದನ್ನು ಆಸಮಾಗಿ ಕ್ಲಾಸ್ನ ಮುಗಿಸ್ಕೊಡೋಣ. ಹಾಗಾದರೆ ಈಗ ಮಿಲ್ಕಿ ವೇ ಇಲ್ಲಿಷ್ಟೇ ಮುಗಿದಿದೆ, ಇನ್ನೂ ಇಷ್ಟಿತ್ತು ಸಾರ್ ಜಿಯೋಗ್ರಫಿ. ಓಕೆ, ಅದನ್ನು ಮುಗಿಸೋಣ. ಹಾಗಾದರೆ ನಮ್ಮ ಗ್ಯಾಲಕ್ಸಿಸ್ ಅಂತ ಅಂದ್ವಲ್ಲ, ಸೊ ಈ ಗ್ಯಾಲಕ್ಸಿಸ್ ಬಗ್ಗೆ ನಾನು ಹೇಳೋದಾದರೆ, ಹಾಗಾದರೆ ಗ್ಯಾಲಕ್ಸಿಸ್ಗಳು ಯಾವ್ಯಾವ ಶೇಪಲ್ಲಿದ್ದಾವೆ? ಓಕೆ, ಮೊದಲನೇದಾಗಿ ಬರ್ಕೊಳ್ಳಿ. ಗ್ಯಾಲಕ್ಸಿಸ್ಗಳು ಮುಖ್ಯವಾಗಿ 3 ಶೇಪಲ್ಲಿದೆ. ಇಲ್ಲೇ ಬರೀತೀನಿ ನೋಡಿ. ಗ್ಯಾಲಕ್ಸಿಸ್ಗಳು ಮುಖ್ಯವಾಗಿ 3 ಶೇಪಲ್ಲಿದೆ. ಒಂದನೇದಾಗಿ ಬಂದುಬಿಟ್ರೆ ಸ್ಪೈರಲ್ ಶೇಪ್ ಅಂತ. ಓಕೆನಾ? ಇಲ್ಲಿ ಕಾಣಿಸ್ತಿದೆಯಾ? ನಮ್ಮದೊಂದು ಸ್ವಲ್ಪ ಲೈಟಿಂಗ್ ಆ ಕಡೆಯಿಂದ ಇಲ್ಲೆಲ್ಲೋ ಬೀಳುತ್ತೆ, ನನಗೂ ಗೊತ್ತಿಲ್ಲ ಎಲ್ಲಿ ಬೀಳುತ್ತೆ ಅಂತ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಅಡ್ಜಸ್ಟ್ಮೆಂಟ್ ಈಸ್ ಡೆವಲಪ್ಮೆಂಟ್. ಓಕೆ, ಬಿಡಿ. ಸೊ ಇಲ್ಲಿ ಸ್ಪೈರಲ್ ಶೇಪ್ ಅಂತ ಕರಿತೀವಿ. ಈ ಸ್ಪೈರಲ್ ಶೇಪ್ ಅಂದರೆ ಸುರುಳಿ ಆಕಾರ ಅಂತ. ಸುರುಳಿ ಆಕಾರ ಹೆಂಗಿರುತ್ತಪ್ಪ ನಮ್ಮ ಸ್ಪೈರಲ್ ಶೇಪ್ ಅಂದರೆ, ಸೊ ನೋಡಿ, ಸೊ ಒಂದು ಕೇಂದ್ರ ಇರುತ್ತೆ. ಆ ಕೇಂದ್ರದ ಸುತ್ತ ಹಿಂಗೆಲ್ಲ ಸುತ್ತಾ ಇರ್ತದೆ, ಒಂಥರ ಜೇಡದ ಬಲೆ ಇದ್ದಂಗೆ. ಇಲ್ಲಿವರೆಗೂ ಬೋರ್ಡ್ ಕಾಣಿಸ್ತಿದೆಯಾ? ನಿಮ್ಮ ಕಮೆಂಟ್ ಸೆಕ್ಷನ್ಸ್ಗಳನ್ನು ನೋಡೋಕ್ಕಾಗ್ತಾ ಇಲ್ಲ, ಕ್ಯಾಮ್ರಾ ಆ ಕಡೆ ಇದೆ, ಬ್ಯಾಕ್ಗ್ರೌಂಡಲ್ಲಿ ನಾನಿದ್ದೀನಿ. ಓಕೆ, ಇದನ್ನು ಸ್ಪೈರಲ್ ಅಂತ ನಡೀತೆ. ಒಂದು ಸಾರಿ ನೋಡ್ಕೊಂಬರಲ್ಲ, ಕಾಣಿಸ್ತಿದೆಯಲ್ಲ? ಒಂದೇ ಸೆಕೆಂಡ್ ನೋಡ್ತೀನಿ. ಯಪ್ಪ, ಕಾಣಿಸ್ತೈತೆ. ಇದನ್ನು ನಾವೇನಂತೀವಿ? ಸ್ಪೈರಲ್ ಅಂತ ಕರಿತೀವಿ. ಸ್ಪೈರಲ್ ಅಂದರೆ ಸುರುಳಿ ಆಕಾರದಲ್ಲಿ. ನೆಕ್ಸ್ಟು ಸ್ಪೈರಲ್ಲು ಅಥವಾ ಸ್ಪಿರಿಕಲ್ಲು. ಓಕೆನಾ? ಸ್ಪಿರಿಕಲ್ ಅಂತಲೂ ಕರಿತೀವಿ, ಸುರುಳಿ ಆಕಾರ. ಇನ್ನೊಂದು ಯಾವುದಪ್ಪ ಅಂದರೆ ಎಲಿಪ್ಟಿಕಲ್ ಅಂತ ಕರಿತೀವಿ. ಎಲಿಪ್ಟಿಕಲ್ ಅಂದರೆ ನೋಡಿ, ಬರೀನೇ ಬೇಕಾ? ಎಲಿಪ್ಟಿಕಲ್ ಶೇಪ್ ಅಂತ. ಎಲಿಪ್ಟಿಕಲ್ ಶೇಪಲ್ಲಿ ಹೆಂಗಾಗುತ್ತಪ್ಪ ಅಂದರೆ ಒಂಥರ ಅಂಡಾಕಾರ ಅಂತ ಕರಿತೀವಿ ಕನ್ನಡದಲ್ಲಿ. ಅಂಡಾಕಾರ. ಸೊ ಮೊಟ್ಟೆ ಇದ್ದಂಗೆ ಹಿಂಗೆ ಒಂಥರ. ಓಕೆನಾ? ಈ ಕಡೆ ಗುಂಡಕ್ಕೂ ಇಲ್ಲ, ಈ ಕಡೆ ಫುಲ್ ಚಬುಟನೂ ಇಲ್ಲ. ಚಬುಟ್ ಅಂದರೆ ಮೊಟ್ಟೆ ಥರ ರೀ, ಅದನ್ನು ಆಡು ಭಾಷೆಯಲ್ಲಿ ಚಬುಟ ಅಂದ್ಬಿಟ್ಟೆ. ಓಕೆನಾ? ಇದನ್ನು ಅಂಡಾಕಾರ ಶೇಪ್ ಅಂತ ಕರಿತೀವಿ. ಇನ್ನೊಂದು 3ನೇದಾಗಿ ಬಂದುಬಿಟ್ಟು ಸೊ ಇರ್ರೆಗ್ಯುಲರ್ ಶೇಪ್. ಇರ್ರೆಗ್ಯುಲರ್ ಶೇಪ್, ಆಕಾರವಿಲ್ಲದ ಶೇಪನ್ನು ನಾವೇನಂತೀವಿ? ಇರ್ರೆಗ್ಯುಲರ್ ಶೇಪ್ ಅಂತ ಕರಿತೀವಿ. ಇದಕ್ಕೆ ಯಾವುದೇ ಥರದ ಆಕಾರ ಇರಲ್ಲ, ಹೀಗೆ ಒಂಥರ ಅಮೀಬಾ ಇದ್ದಂಗೆ ಇರ್ತದೆ. ಅಂದರೆ ಅದಕ್ಕೊಂದು ಏನಾದ್ರು ಇರುತ್ತೆ, ಬಟ್ ನಾವು ಅಷ್ಟೊಂದು ಐಡೆಂಟಿಫೈ ಮಾಡಿಲ್ಲ. ಓಕೆ, ಇದನ್ನು 3 ಥರದ ಶೇಪಲ್ಲಿ ಗ್ಯಾಲಕ್ಸಿಸ್ಗಳಿದ್ದಾವೆ. ಒಂದನೇದಾಗಿ ಸ್ಪೈರಲು, ಎಲಿಪ್ಟಿಕಲ್ ಮತ್ತು ಇರ್ರೆಗ್ಯುಲರು. ಸುರುಳಿ ಆಕಾರ, ಅಂಡಾಕಾರ ಮತ್ತು ಆಕಾರವಿಲ್ಲದ 3 ಥರದ ಆಕಾರದಲ್ಲಿ ನಮಗೆ ಗ್ಯಾಲಕ್ಸಿಸ್ಗಳು ಸಿಗ್ತವೆ. ಸೊ ಹಾಗಾದರೆ ನಮ್ಮ ಗ್ಯಾಲಕ್ಸಿ ಮಿಲ್ಕಿ ವೇ, ಹಾಲು ಹಾದಿ, ಆಕಾಶಗಂಗೆ, ಮಂದಾಕಿನಿ ಅನ್ನೋ ಗ್ಯಾಲಕ್ಸಿ ಹಂಗೈತ್ರಿ. ಸೊ ಇವುಗಳಿಗೆ ಬೇರೆ ಬೇರೆ ಹಲವಾರು ಸುತ್ತುಗಳಿದ್ದಾವೆ. ಹೀಗೆಲ್ಲ ರೌಂಡ್ ಸುತ್ತುಗಳಿದ್ದಾವೆ. ಆ ಸುತ್ತುಗಳಲ್ಲೇ ಒಂದೊಂದು ಸುತ್ತುಗಳಲ್ಲಿ ಹಲವಾರು ಇಲ್ಲೊಂದು ನಕ್ಷತ್ರ. ನಕ್ಷತ್ರ ಮೀನ್ಸ್ ಸೂರ್ಯ. ಓಕೆನಾ? ಆ ಸೂರ್ಯ ಇಲ್ಲೊಂದು ಎಲ್ಲೆಲ್ಲೋ ಇದ್ದಾನೆ. ಸೊ ಹಲವಾರು ಸೂರ್ಯಗಳಿದ್ದಾವೆ. ಹಲವಾರು ಸೂರ್ಯಗಳಿಗೆ ಹಲವಾರು ಏನೇನಿದಾವೆ ರೀ, ಸೊ ಅವುಗಳಿಗೆ ಆದ ಒಂದೊಂದು ಸೋಲಾರ್ ಸಿಸ್ಟಮ್ ಇದ್ದಾವೆ. ಓಕೆನಾ? ನಮ್ಮ ಸೂರ್ಯನಿಗೆ ಒಂದು ಹೆಸರಿಟ್ಟಿದ್ದೀವಿ, ಸನ್ ಅಂತ, ಸೂರ್ಯ ಅಂತ ಹೆಸರಿಟ್ಟಿದ್ದೀವಿ. ಹಾಗಾಗಿ ಬೇರೆದಕ್ಕೂ ಕೂಡ ಬೇರೆ ಬೇರೆ ಹೆಸರಿದೆ. ಅವುಗಳಿಗೂ ಕೂಡ ನಮ್ಮ ಸೂರ್ಯನ ಹೆಂಗೆ ಕೆಟಗರಿಯಾಗಿ ಹೆಂಗೆ ಕೆಲಸ ಮಾಡ್ತಾನೋ ಅವುಗಳು ಕೂಡ ಹಾಗೆ ಕೆಲಸ ಮಾಡ್ತವೆ. ಅವುಗಳಿಗೂ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಅವುಗಳಿಗೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಮೀನ್ಸ್ ಕಾಂತೀಯ ಬಲ ಇದೆ. ಅವುಗಳು ಕೂಡ ಹಲವಾರು ಗ್ರಹಗಳನ್ನು ಹಿಡಿದಿಟ್ಟಿದ್ದಾವೆ. ಅವುಗಳು ಅಷ್ಟು ಡೆಪ್ತಾಗಿ ಏನು ಹೋಗೋದು ಬೇಡ, ಸುಮ್ಮನೆ ನಮ್ಮ ಸೂರ್ಯ ಇಲ್ಲಿದ್ದಾನೆ, ನಮ್ಮ ಸೂರ್ಯ ಅಣ್ಣತಮ್ಮ ಇದ್ದಂಗೆ. ಓಕೆನಾ? ಹಾಗಾದರೆ ಇಲ್ಲಿ ನಮ್ಮ ಗ್ಯಾಲಕ್ಸಿ ಇದೆ.
ಮೊದಲು ಗ್ಯಾಲಕ್ಸೀಸ್ ಬಗ್ಗೆ ಮುಗಿಸ್ಕೊಂಡ್ಬಿಡೋಣ. ಹಾಗಾದರೆ ಮೊದಲನೇದಾಗಿ ನಮ್ಮ ಗ್ಯಾಲಕ್ಸೀಸ್ ಬಗ್ಗೆ ನೋಡೋಣ. ನಮ್ಮ ಗ್ಯಾಲಕ್ಸಿ ಯಾವುದಪ್ಪ? ಮಿಲ್ಕಿ ವೇ. ಕೆಂಪದಾಗ ಬರೀಲ್ಲ, ಚೆನ್ನಾಗಿ ಕಾಣಿಸ್ತದೆ ಒಂದು ಸರ ನೋಡಿರಿ. ಬೋರ್ಡ್ ಸಾದಾ ಐತೆ, ಚಿಂತೆ ಮಾಡಬೇಡ, ಬರೆಯೋದು ಮಾತ್ರ ವಿಶೇಷವಾಗಿ ಬರೆಯೋಣ. ಓಕೆನಾ? ಓಕೆ, ನಮ್ಮ ಗ್ಯಾಲಕ್ಸಿ ಯಾವುದ್ರಿ? ಮಿಲ್ಕಿ ವೇ. ಹಣೆ ಬರೋಕ್ಕೆ ಇದನ್ನು ಮೊಟ್ಟ ಮೂಡ್ತದೆ. ಓಕೆನಾ? ಮಿಲ್ಕಿ ವೇ ಕನ್ನಡದಾಗ ಆಕಾಶ ಗಂಗೆ ಅಂತ ಕರಿತೀವಿ. ಓಕೆನಾ? ಆಕಾಶ ಗಂಗೆ ಅಂತ ಕರಿತೀವಲ್ಲ, ಹಾಗಾದರೆ ಯಾಕೆ ನಾವು ನಮ್ಮ ಗ್ಯಾಲಕ್ಸಿನ ಆಕಾಶ ಗಂಗೆ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಸೊ ಬಿಫೋರ್ ಏಷ್ಯಂಟ್ ಟೈಮಲ್ಲಿ, ಕ್ರಿಸ್ತ ಶಕೆಯಲ್ಲಿ, ಕ್ರಿಸ್ತ ಪೂರ್ವದಲ್ಲಿ, ಹಿಂದಿನ ಜಮಾನದಲ್ಲಿ ನಮ್ಮ ಪೂರ್ವಜರು ಏನು ಅನ್ಕೊಂಡ್ಬಿಟ್ಟಿದ್ರಪ್ಪ ಅಂದ್ರೆ, ಸೊ ಭೂಮಿ ಮೇಲೆ ಹೆಂಗೆ ನೀರಿನ ನದಿಗಳಿದಾವೋ ಆಕಾಶದಲ್ಲೂ ಕೂಡ ಬೆಳಕಿನ ಒಂದು ನದಿ ಇದೆ. ಆ ಬೆಳಕಿನ ನದಿಯ ಮುಖಾಂತರ ನಮಗೆ ಬೆಳಕು ಭೂಮಿಯ ಕಡೆ ಬೀಳ್ತಾ ಇದೆ. ಹಾಗಾಗಿ ಅಲ್ಲೊಂದು ಗಂಗೆಯ ಪಾಯಿಂಟ್ ಇದೆ, ಅಲ್ಲೊಂದು ಜಲದ ಒಂದು ಕೇಂದ್ರ ಇದೆ. ಹಾಗಾಗಿ ಆಕಾಶದಿಂದ ಮಳೆಯನ್ನು ಬೀಳುತ್ತೆ ಅಂತ ಅಂದ್ಕೊಂಡು ಇದನ್ನು ಆಕಾಶ ಗಂಗೆ ಅಂತ ಕರೆದ್ರು. ಓಕೆನಾ? ಸೊ ಇದು ಏಷ್ಯಂಟ್ ಟೈಮಲ್ಲಿ ಆಯಿತು. ಹಾಗಾದರೆ ಬಿಡಿ ಸರ್, ಒಂದು ಸ್ವಲ್ಪ ಸೈಂಟಿಫಿಕ್ ಬರ್ರಿ ಅಂತ ಅಂದಾಗ, ಸೊ ಹಾಗಾದರೆ ನಮ್ಮ ಗ್ಯಾಲಕ್ಸಿ ಹೆಸರೇನ್ರಿ? ಮಿಲ್ಕಿ ವೇ. ಈ ಗ್ಯಾಲಕ್ಸಿ ಮಿಲ್ಕಿ ವೇ ಅನ್ನೋದಾದರೆ ನಮ್ಮ ಗ್ಯಾಲಕ್ಸಿಯ ಆಸ್ಪಾಸ್ನ ಅತ್ಯಂತ ಹತ್ತಿರದ ಗ್ಯಾಲಕ್ಸಿ. ನಮ್ಮ ಆಕಾಶ ಗಂಗೆ ಇಲ್ಲಿದೆ ಸರ್, ಇದು ನಮ್ಮ ಆಕಾಶ ಗಂಗೆ. ನಮ್ಮ ಆಕಾಶ ಗಂಗೆ ಪಕ್ಕಕ್ಕೆ ಇನ್ನೂ ಒಂದು ಗ್ಯಾಲಕ್ಸಿ ಐತೆ ಸರ್. ಈ ಗ್ಯಾಲಕ್ಸಿ ಯಾವುದಪ್ಪ ಅಂದರೆ ಅತ್ಯಂತ ನಮ್ಮ ಮಿಲ್ಕಿ ವೇಗೆ ಅತ್ಯಂತ ಹತ್ತಿರವಾದದ್ದು ಅಂತಂದರೆ ಬಂದರೆ ಆಂಡ್ರೋಮೆಡಾ ಅಂತ. ಓಕೆನಾ? ಆಂಡ್ರೋಮೆಡಾ ಅಂತ ಕನ್ನಡದಲ್ಲಿ ಒಂದು ಸ್ವಲ್ಪ ಅಕ್ಷರ ಕಚ್ಪಿಚಿ ಆದರೆ ಕ್ಲೀನಾಗಿ ಬರ್ಕೊಳ್ಳಿ. ಆಂಡ್ರೋಮೆಡಾ ಅಂತ ಗ್ಯಾಲಕ್ಸಿ. ಹಾಗಾದರೆ ಈ ಆಂಡ್ರೋಮೆಡಾ ಗ್ಯಾಲಕ್ಸಿ ನಮ್ಮ ಸೂರ್ಯನನ್ನು ಬಿಟ್ಟು ಎಷ್ಟು ದೂರದಲ್ಲಿದ್ದಾನೆ ಅಪ್ಪ ಅಂದರೆ, ಈತ ಬಂದುಬಿಟ್ಟು 2.2 ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿದ್ದಾನೆ. ಓಕೆನಾ? ಸಾರಿ, ಕಿಲೋಮೀಟರ್ ಅಲ್ಲ, ಲೈಟ್ ಇಯರ್ಸ್. ಮಿಲಿಯನ್ ಲೈಟ್ ಇಯರ್ಸ್. ಓಕೆನಾ? 2.2 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಇದ್ದಾನೆ. 2.2 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಇದ್ದಾನೆ. ಹಾಗಾದರೆ 2.2 ಮಿಲಿಯನ್ ಅಂತಂದ್ರಲ್ಲ, ಸೊ ಇಲ್ಲಿ ಲೈಟ್ ಇಯರ್ಸ್ ಅಂತಂದ್ರಲ್ಲ, ಹಾಗಾದರೆ ಲೈಟ್ ಇಯರ್ಸ್ ಅಂದರೆ ನೋಡಿ ಕೇಳಿ, ಬರ್ಕೊಳ್ಳಿ. ಸೊ 1 ಲೈಟ್ ಇಯರ್ ಈಸ್ ಈಕ್ವಲ್ ಟು 1 ಲೈಟ್ ಇಯರ್ ಅಂದರೆ ಸೊ 9.46 ಇಂಟು 10⁻12 ಕಿಲೋಮೀಟರ್. ಸೊ 1 ಕಿಲೋಮೀಟರ್ ಅಂದರೆ 1000 ಮೀಟ್ರು ಇಷ್ಟುದ್ದ ಬರ್ತದೆ. ಸೊ ಇನ್ನು 12, ಸೊ 10⁻12 9.46 ಜೊತೆಗೆ ಮಲ್ಟಿಪಲ್ ಮಾಡಿದಾಗ ಎಷ್ಟು ದೊಡ್ಡದಾಗಿ ಕಾಣಿಸ್ಬೋದು ಅಂದರೆ ಅಷ್ಟು ದೂರದಲ್ಲಿ ಅವರೇ ನಮ್ಮ ಸಾಹೇಬರು. ಸಾರಿ, ಇದು ಮಿಲಿಯನ್ ಅಲ್ಲ, ಬಿಲಿಯನ್. ಓಕೆನಾ? 2.2 ಬಿಲಿಯನ್ ಕಿಲೋಮೀಟರ್ಸ್. ಸೊ ಇಷ್ಟು ದೂರದಲ್ಲಿ ನಮಗೆ ಇನ್ನೊಂದು ಗ್ಯಾಲಕ್ಸಿ ಅಷ್ಟು ದೂರದಲ್ಲಿ ಇದೆ. ಏನಾದರೂ ಡೌಟ್? ಸೊ ಇಷ್ಟು ದೂರದಲ್ಲಿದೆ, 9.46.2 ದೂರದಲ್ಲಿ. ಸೊ ಈ ಆಂಡ್ರೋಮೆಡಾ ಗ್ಯಾಲಕ್ಸಿಸಲ್ಲಿ ಸೊ ಈಗ ನಾವು ಕಲಿತಾ ಇರೋದು ಆಕಾಶಗಂಗೆ ಬಗ್ಗೆ. ಆಕಾಶಗಂಗೆಗೆ ಹತ್ತಿರವಾದದ್ದು ಆಂಡ್ರೋಮೆಡಾ. 2.2 ಬಿಲಿಯನ್ ಕಿಲೋಮೀಟರ್ಸ್ ಲೈಟ್ ಇಯರ್ಸ್ ದೂರದಲ್ಲಿದ್ದಾನೆ. 1 ಲೈಟ್ ಇಯರ್ ಅಂದರೆ 9.46 ಇಂಟು 10⁻12. ಸೊ ಈಗ ಆಂಡ್ರೋಮೆಡಾ ಬಗ್ಗೆ ಕಲಿತ್ವಿ. ಸೊ ಇವಾಗ ಮಿಲ್ಕಿ ವೇ ಬಗ್ಗೆ ಕಲಿತಾ ಇದ್ವಿ. ಸರಿ, ಮಿಲ್ಕಿ ವೇ ಅಂತಂದ್ರಲ್ಲ, ಈ ಮಿಲ್ಕಿ ವೇ ನಮ್ಮ ಆಕಾಶಗಂಗೆ ಗ್ಯಾಲಕ್ಸೀಸಲ್ಲಿ ಒಂದು ಯಾವುದೋ ಒಂದು ತೋಳು ಹಿಂಗೇನು ರೌಂಡಾಗಿ ಸ್ಪೈರಲ್ ಥರ ಜೇಡದ ತಂತಿ ಥರ ಸುತ್ತ ಇದೆಯಲ್ಲ, ಇದನ್ನು ನಾವು ಆರ್ಮ್ ಅಂತ ಕರಿತೀವಿ, ಕನ್ನಡದಲ್ಲಿ ತೋಳು ಅಂತ ಕರಿತೀವಿ. ಹಾಗಾದರೆ ಆ ಒಂದು ತೋಳಿಗೆ ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾದ ಒಂದೊಂದು ತೋಳುಗಳಿಗೂ ಒಂದೊಂದು ಹೆಸರಿದೆ. ಹಾಗಾದರೆ ನಮ್ಮ ಸೂರ್ಯ ಇರುವಂಥ ತೋಳು ಯಾವುದು ಗೊತ್ತೇ? ಅದನ್ನು ನಾವು ಆರಿಯನ್ ಸ್ಪೋರ್ ಅಂತ ಕರಿತೀವಿ. ಆರಿಯನ್ ಸ್ಪೋರ್ ಅಂತ. ಸೊ ಇದು ಸೋಲಾರ್ ಸಿಸ್ಟಮ್ ಇರುವಂಥ ಆರ್ಮ್ ಇದು. ಓಕೆನಾ? ಸೋಲಾರ್ ಸಿಸ್ಟಮ್ ಇರುವಂಥ ಆರ್ಮ್. ನಮ್ಮ ಸೂರ್ಯ ಇರುವಂಥ ತೋಳು ಯಾವುದಪ್ಪ? ಇಲ್ಲಿ ನಮ್ಮ ಸೂರ್ಯ ಇದ್ದಾನೆ. ಈ ಸೂರ್ಯ ಇರುವಂಥ ಜಾಗವನ್ನು ನಾವೇನಂದ್ವಿ? ಸೊ ಈ ಒಂದು ಸರ್ಕಲ್ನ ನಾವೇನಂತ ಕರಿತೀವಿ? ಆರಿಯನ್ ಸ್ಪೋರ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ನಮ್ಮ ಎಲ್ಲೋ ಸೂರ್ಯ ಇದ್ದಾನೆ ಸಾರ್. ಓಕೆನಾ? ಹಾಗಾದರೆ ಇಡೀ ನಮ್ಮ ಗ್ಯಾಲಕ್ಸೀಸಲ್ಲಿ, ಇಡೀ ನಮ್ಮ ಬ್ರಹ್ಮಾಂಡದ ಅಂದರೆ ನಮ್ಮ ಆಕಾಶಗಂಗೆ ಗ್ಯಾಲಕ್ಸೀಸಲ್ಲಿ ಎಷ್ಟು ನಕ್ಷತ್ರಗಳಿದ್ದಾವೆ ಅಂದರೆ, ಸೊ ಇಲ್ಲಿವರೆಗೂ ನಾವು ನೋಡಿದ್ದು ಅಥವಾ ಅಂದಾಜಿಸಿದ್ದು 300ಕ್ಕಿಂತ ಹೆಚ್ಚು ಮಿಲಿಯನ್ ಗ್ಯಾಲಕ್ಸೀಸ್ಗಳನ್ನ ಅಂದಾಜಿಸಲಾಗಿದೆ. ಯಾವುದರಲ್ಲಿ? ಮಿಲ್ಕಿ ವೇ. ಆದರೆ ಇದರಲ್ಲಿರ್ತಕ್ಕಂಥ 300 ಮಿಲಿಯನ್ ಗ್ಯಾಲಕ್ಸೀಸ್ಗಳಲ್ಲಿ ಓನ್ಲಿ 15% ಗ್ಯಾಲಕ್ಸೀಸ್ಗಳು ಮಾತ್ರ, 15% ಸನ್ಗಳು ಅಂದರೆ ಸೂರ್ಯಗಳು ಮಾತ್ರ ಸೋಲಾರ್ ಸಿಸ್ಟಮನ್ನು ಹೊಂದಿದ್ದಾವೆ. ಸೊ ಎಲ್ಲವೂ ಹೊಂದಿಲ್ಲ. ಸೋಲಾರ್ ಸಿಸ್ಟಮ್ ಅಂದರೆ ಅವುಗಳಿಗೆ ಒಂದು ಗುರುತ್ವಾಕರ್ಷಣ ಬಲ, ಅವುಗಳಿಗೆ ತನ್ನದೇ ಆದ ಸುತ್ತಮುತ್ತ ಒಂದಿಷ್ಟು ಗ್ರಹಗಳನ್ನು ಹಿಡಿದಿಟ್ಟುವ ಕೆಪಾಸಿಟಿ. ಈಗ 15% ನಕ್ಷತ್ರಗಳು ಮಾತ್ರ ಸೂರ್ಯ ಮಾತ್ರ ಹೊಂದಿದ್ದಾವೆ. ಹಾಗಾದರೆ ಉಳಿದಕ್ಕೆ
ಇಲ್ಲ. ಉಳಿದಿವು ನಕ್ಷತ್ರಗಳು ದೊಡ್ಡದಾಗಿದ್ದಾವೆ, ಆದರೆ ಇಂಡಿವಿಜುವಲ್ ಆಗಿ ಬಿಂದಾಸ್ ಆಗಿ ಒಂಟಾಗಿ ಅವುಗಳು ಅಲಿತಾ ಇದ್ದಾವೆ, ಒಂದಕ್ಕೊಂದು ಅದ್ರ ಪಡಿಗಿದ್ದಾವೆ. ಅವುಗಳಿಗೆ ಯಾವುದೇ ರೀತಿಯ ಸುತ್ತಮುತ್ತ ಗ್ರಹಗಳನ್ನು ಹಿಡಿದಿಡುವ ಕೆಪಾಸಿಟಿ, ಸ್ಟ್ರೆಂತ್, ಗ್ರಾವಿಟೇಷನಲ್ ಫೋರ್ಸ್ ಅವಕ್ಕೆ ಇಲ್ಲ. ಓಕೆನಾ? ಇಲ್ಲಿವರೆಗೂ ಇದು ಸನ್ ರೀ, SUN, ಸನ್ ಅಂದರೆ ಸೂರ್ಯ. ಓಕೆ, ಇದು ಸೋಲಾರ್ ಸಿಸ್ಟಮ್ ಅಂದಂಗೆ. ಎಸ್ ಅಂದರೆ ಸೋಲಾರ್ ಸಿಸ್ಟಮ್, ಸೌರಮಂಡಲ. ಓಕೆ, 300 ಮಿಲಿಯನ್ ಗ್ಯಾಲಕ್ಸೀಸ್ಗಳಲ್ಲಿ ಓನ್ಲಿ 15 ಗ್ಯಾಲಕ್ಸೀಸ್. ಹಾಗಾದರೆ ನಮ್ಮ ಗ್ಯಾಲಕ್ಸೀಸಲ್ಲಿ, ನಮ್ಮ ಸೌರಮಂಡಲದಲ್ಲಿ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸೀಸಲ್ಲಿ ಇಲ್ಲಿವರೆಗೂ ನಾವು 500ಕ್ಕಿಂತ ಹೆಚ್ಚು 500 ಸನ್ಗಳನ್ನು ಅಂದರೆ ಸೂರ್ಯನನ್ನು ಗುರುತಿಸಿದ್ದೇವೆ. ಸೊ 500 ಅಷ್ಟು ಸೂರ್ಯಗಳನ್ನು ನಾವು ಗುರುತಿಸಿದ್ದೇವೆ. 500 ಸೂರ್ಯಗಳಿಗೆಲ್ಲ ನಾವು ಗುರುತು ಮಾಡ್ಕೊಂಡು ಒಂದೊಂದು ಇಂಡಿವಿಜುವಲ್ ಆಗಿ ಹೆಸರು ಕೊಟ್ಟಿದ್ದೀವಿ. ಸೊ ಇವುಗಳಿಗೆ ಗುರುತು ಮಾಡ್ಕೊಂಡು ಹೆಸರು ಕೊಟ್ಟಿದ್ದೀವಿ. ಹಾಗಾದರೆ ನಮ್ಮ ಸೂರ್ಯ ಒಬ್ಬ ಇಲ್ಲಿದ್ದಾನೆ, ನಮ್ಮ ಪಿಂಟು ಒಬ್ಬ ಇದ್ದಾನೆ. ಈ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಇನ್ನೊಂದು ಸೂರ್ಯ ಇಲ್ಲೇ ಇದ್ದಾನೆ. ಈ ಸೂರ್ಯನ ಹೆಸರು ಬಂದುಬಿಟ್ಟು ಪ್ರಾಕ್ಸಿಮಾ ಸೆಂಚುರಿ ಅಂತ. ಏನ್ರಿ? ಪ್ರಾಕ್ಸಿಮಾ ಸೆಂಚುರಿ ಅಂತ ಕನ್ನಡದಲ್ಲಿ ಬರ್ಕೊಳ್ರಿ, ಪ್ರಾಕ್ಸಿಮಾ ಸೆಂಚುರಿ. ಈ ಪ್ರಾಕ್ಸಿಮಾ ಸೆಂಚುರಿ ಇದು ಒಂದು ಕೂಡ ಸೂರ್ಯ. ಈ ಪ್ರಾಕ್ಸಿಮಾ ಸೆಂಚುರಿ ಎಷ್ಟು ದೂರ ಆಗೈತಪ್ಪ ಅಂದ್ರೆ 4.3 ಲೈಟ್ ಇಯರ್ಸ್ ಅವೇದಾಗ ಅದಾನೆ, ಅಷ್ಟು ದೂರದಾಗ ಅದಾನೆ, ನಮಗಿಂತ ಅಷ್ಟು ದೂರದಲ್ಲಿ ಇದ್ದಾನೆ. ಸೊ ಎಷ್ಟು? 4.3 ಲೈಟ್ ಇಯರ್ಸ್ ದೂರದಲ್ಲಿ ಯಾರಿದ್ದಾರೆ? ನಮ್ಮ ಯಾರ್ರೀ? ಪ್ರಾಕ್ಸಿಮಾ ಸೆಂಚುರಿ ಅನ್ನೋ ಸೂರ್ಯ ಇದ್ದಾನೆ. ಇಲ್ಲಿವರೆಗೂ ಏನಾದರೂ ಡೌಟ್? ಇದು ನಮ್ಮ ಗ್ಯಾಲಕ್ಸಿಸ್ ಆಯಿತು. ಪ್ರಾಕ್ಸಿಮಾ ಸೆಂಚುರಿ ಅಷ್ಟು ದೂರದಾಗಿದ್ದಾನೆ ರೀ. ಇವುಗಳೆಲ್ಲ ಮಧ್ಯದಲ್ಲೇ ನಮ್ಮ ಸೂರ್ಯ ಒಬ್ಬವನ ಅಲ್ಲೇ ಎಲ್ಲೋ ಸಿಗಾಕೊಂಡಿರ್ತಾನೆ. ಓಕೆನಾ? ಸೊ ಇದು ಇಷ್ಟು ಮ್ಯಾಕ್ಸಿಮಮ್ ಕ್ವಶನ್ಸ್ ಆಗೋದು ಇಲ್ಲೇ, ಆಂಡ್ರೋಮೆಡಾ ಅಂಥೇಳಿ. ಸೊ ಇದು ಮತ್ತೆ 1 ಲೈಟ್ ಇಯರ್ ಅಂದರೆ ಎಷ್ಟು ಗುರುತಿಸಿದ್ದೀವಿ, ಸೊ ಎಷ್ಟು ದೂರದಲ್ಲಿದ್ದಾವೆ, ಎಷ್ಟು ಪರ್ಸೆಂಟ್ ಗ್ಯಾಲಕ್ಸೀಸಲ್ಲಿ ಎಷ್ಟು ಪರ್ಸೆಂಟ್ ಸೋಲಾರ್ ಸಿಸ್ಟಮ್ಗಳನ್ನು ಹೊಂದಿದಂಥ ಸೂರ್ಯಗಳಿದ್ದಾವೆ ಅಂದರೆ 15%. ಇಲ್ಲಿವರೆಗೂ 500 ಸನ್ಗಳನ್ನು ಗುರುತಿಸಿದ್ದೀವಿ. ಅತ್ಯಂತ ಹತ್ತಿರವಾದ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ನಕ್ಷತ್ರ ಇನ್ನೊಂದು ಸೂರ್ಯ ಯಾವುದಪ್ಪ ಅಂದರೆ ಪ್ರಾಕ್ಸಿಮಾ ಸೆಂಚುರಿ ಅಂತ ಕರಿತೀವಿ. ಅದರ ಹೆಸರೇನಪ್ಪ? ಪ್ರಾಕ್ಸಿಮಾ ಸೆಂಚುರಿ. ಎಷ್ಟು ದೂರದಲ್ಲೈತೆ? 4.3 ಲೈಟ್ ಇಯರ್ಸ್. ಆಗೋ 1 ಲೈಟ್ ಇಯರ್ ಈಸ್ = 9.46 × 10⁻12 ಕಿಲೋಮೀಟರ್ಸ್. ಏನಾದರೂ ಡೌಟ್? ಓಕೆನಾ? ಏನಿಲ್ಲ. ಹಾಗಾದರೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈಗ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸೀಸ್ಗಳ ಬಗ್ಗೆ ಗೊತ್ತಾಯಿತು. ಹಾಗಾದರೆ ಈ ಗ್ಯಾಲಕ್ಸೀಸ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನೂ ಸೂರ್ಯನಿಗೆ ಎಂಟ್ರಿ ಹೊಡೆದಲ್ಲ. ಇವಾಗ ಸೂರ್ಯನಿಗೆ ಎಂಟ್ರಿ ಹೊಡೆಯೋಕ್ಕಿಂತ ಮುಂಚೆ ಒಂದಿಷ್ಟು ಇವುಗಳು ಏನಿದಾವಲ್ಲ, ಈ ನಕ್ಷತ್ರಗಳು, ಅವುಗಳ ಮೇಲ್ವಿಚಾರಣೆ ಮಾಡೋಣ. ಸೂರ್ಯನ ಬಗ್ಗೆ ಕಲಿಯೋಣ, ಆಮೇಲೆ ಸೋಲಾರ್ ಸಿಸ್ಟಮ್ಗೆ ಎಂಟ್ರಿ ಹೊಡೆಯೋಣ. ಓಕೆನಾ? ಹಾಗಾದರೆ ಇದನ್ನು ಅಳಕಿಸ್ಲಾ? ಸ್ಕ್ರೀನ್ಶಾಟ್ ಬೇಕಿದ್ರೆ ತಗೊಂಡಿಟ್ಕೊಳ್ಳಿ. ಓಕೆನಾ? ಓಕೆ, ನೆಕ್ಸ್ಟ್ ಹಿಂಗೆ ಅಳಕಿಸ್ಬೇಕು, ಹಿಂಗೆ ಟೊಯ್ ಅಂತ. ಓಕೆ, ಕ್ಲೀನಾಗಿ ನೋಡ್ರಿ ಈ ಸಲ. ಕೆಲವೊಂದು ಸರಿ ಕರ್ರಾಗಿ ಬರ್ತದೆ ರೀ ಅಳಗಿಸಿದ ಮೇಲೆ. ಕೆಲವೊಂದೊಂದು ಸರಿ ಹಂಗೆ. ಓಕೆ, ಇದನ್ನು ಹೋಗುತ್ತಾ? ಹೋಯ್ತು. ಸೊ ಇವಾಗ ನೆಕ್ಸ್ಟ್ ಬರೋದೆ ಒಂದು ಸಾರಿ ಟನಿ ಅಂತ ಅಳಗಿಸ್ಬಿಡೋಣ. ಯಾವುದೋ ಹಳೆಯ ಕಾಲದ ಬ್ರಿಟಿಷರ ಕಾಲದ ಒಂದು ರೂಮಲ್ಲಿ ಬನಿಯನಿತ್ತು, ಆ ಬನಿಯನಿಂದ ಅಳಗಿಸ್ತಿದ್ವಿ. ಏನು ಮಾಡೋಣ? ಬೋರ್ಡ್ ಬೆಳ್ಳಗೆ ಕಾಣಬೇಕಲ್ವೇ? ಓಕೆ, ಇವಾಗ ಇಲ್ಲಿ ಸೂರ್ಯಗಳಿದಾವಲ್ಲ, ಇವೆಲ್ಲ ಹಲವಾರು ಸೂರ್ಯಗಳಿದಾವಲ್ಲ, ತಾರೆಗಳಿದಾವಲ್ಲ. ಸೂರ್ಯ ಕೂಡ ಒಂದು ನಕ್ಷತ್ರ, ಸ್ಟಾರ್ ಕೂಡ ಒಂದು ನಕ್ಷತ್ರ, ಹೌದಾ? ಸ್ಟಾರ್ ಅಂದ್ರೇ ನಕ್ಷತ್ರ. ಆ ಸ್ಟಾರ್ ಅಲ್ಲ, ವಿಮಲ ಗುಟ್ಕ ಅಂಥ ಸ್ಟಾರ್ ಅಲ್ಲ, ಇದು ಬೇರೆ. ಇದು ನಮ್ಮ ಸೂರ್ಯ, ಬೆಳಕು. ಓಕೆನಾ? ಹಾಗಾದರೆ ಈ ಸೂರ್ಯ ಏನಿದಾನಲ್ಲ, ಈ ಸೂರ್ಯ ಸಣ್ಣ ಈ ಸ್ಟಾರ್ಗಳು ಗುಂಪೊಂದಿದೆಯಲ್ಲ, ಸೂರ್ಯರ ಈ ನಕ್ಷತ್ರಗಳ ಗುಂಪೊಂದಿದೆಯಲ್ಲ, ಆ ಗುಂಪನ್ನು ನಾವೇನಂತ ಕರಿತೀವಿ? ಇಂಗ್ಲೀಷಲ್ಲಿ ಕಾನ್ಸ್ಟಲೇಷನ್ ಅಂತ ಕರಿತೀವಿ. ಕಾನ್ಸ್ಟಲೇಷನ್. ಓಕೆನಾ? ಹಾಗಾದರೆ ಕನ್ನಡದಲ್ಲಿ ಇದನ್ನು ತಾರಾಮಂಡಲ ಅಂತ ಕರಿತೀವಿ ರೀ. ಏನಂತ ಕರಿತೀವಿ ರೀ? ತಾರಾಮಂಡಲ ಅಂತ ಕರಿತೀವಿ. ಕಾಣಿಸ್ತಿದ್ಯಾ? ಕೇಳಿಸ್ತಿದ್ಯಾ? ಕಮೆಂಟ್ ಸೆಕ್ಷನ್ಸಲ್ಲಿ ಇಷ್ಟ ಆಗ್ತಿದೆಯಾ? ನೋಡಿರಿ, ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ, ನೀವು ನಿಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾಯಿಲ್ಲ. ಒಂದು ಲೈಕು, ಒಂದು ಶೇರು, ಸಬ್ಸ್ಕ್ರೈಬ್ ಇನ್ನೂ ಯಾರು ಮಾಡಿಲ್ಲ ತಾನೆ? ನೀವು ಮಾಡಿಲ್ಲ ತಾನೆ? ಮಾಡಿ. ಓಕೆನಾ? ಮಾಡಿರಿ ಮೊದಲು ಮಾಡಿರಿ. ಹಾಂ, ಓಕೆನಾ? ಸೊ ಓಕೆ, ಇರಿ. ಮಾಡದೇ ಇರೋರು ಒಳ್ಳೆಯವರು, ಮಾಡದೇ ಇರೋರು ಇನ್ನೂ ಒಳ್ಳೆಯವರು, ಮಾಡಿದವರು ಕೂಡ ಒಳ್ಳೆಯವರು. ಓಕೆ, ಇದನ್ನು ನಾವೇನಂತ ಕರಿತೀವಿ? ತಾರಾಮಂಡಲ ಅಂತ ಕರಿತೀವಿ. ಹಾಗಾದರೆ ಏನಿದು ತಾರಾಮಂಡಲ? ಸೊ ಕಾನ್ಸ್ಟಲೇಷನ್ಸ್ ಅಂದ್ರೇನು? ಸೊ ಈ ನಕ್ಷತ್ರಗಳ ಒಂದೊಂದು ಗುಂಪೇನಿದೆಯಲ್ಲ, ಇಲ್ಲೊಂದಿಷ್ಟು ಹಲವಾರು ನಕ್ಷತ್ರಗಳಿದ್ದಾವೆ. ಆ ನಕ್ಷತ್ರದಲ್ಲಿ ಒಂದು ಹೆಡ್ ಇರ್ತದೆ, ಅದಕ್ಕೆ ಸೂರ್ಯ ಅಂತ ಕರಿತೀವಿ. ಆ ಸೂರ್ಯನಿಗೆ ಹಲವಾರು ಗ್ರಹಗಳು ಇದ್ದಾವೆ. ಆ ಗ್ರಹಗಳು 8 ಇದ್ದಾವೆ, ಒಂದೊಂದಕ್ಕೆ ಬೇರೆ ಬೇರೆ ಯಶಸ್ವ ಇದ್ದಾವೆ. ಆ ನಕ್ಷತ್ರಗಳ ಗುಂಪನ್ನು ನಾವೇನಂತ ಕರಿತೀವಿ? ಅವುಗಳನ್ನು ಕಾನ್ಸ್ಟಲೇಷನ್ ಅಂತ ಕರಿತೀವಿ. ಇಲ್ಲಿವರೆಗೂ ನಾವು 88 ಕಾನ್ಸ್ಟಲೇಷನ್ಸ್ನ ಗುರುತಿಸಿದ್ದೀವಿ.
ಓಕೆನಾ. ಇಲ್ಲಿವರೆಗೂ ಎಷ್ಟು ಗುರುತಿಸಿದೀವಿ? ಸೊ 88 ಗುಂಪುಗಳನ್ನು ಗುರುತಿಸಿದ್ದೀವಿ. ಓಕೆನಾ, ಅದು ಬರ್ಕೊಳ್ರಿ ಮುಂದೆ ಗುರುತಿಸಿದ್ದೀವಿ. ಓಕೆನಾ, ಬಿಡಿ ಗುರುತಿಸಿದ್ದೀವಿ. ತದನಂತರ ಏನಾಗುತ್ತೆ, 88 ಗುರುತಿಸಿದ್ದೀವಿ. ಹಾಗಾದರೆ ಯಾವ್ಯಾವ ಸರ ಒಂದೆರಡರ ಉದಾಹರಣೆ. ಓಕೆ, ನೀವು ಎಲ್ಲರಿಗೂ ಗೊತ್ತಿರುವಂಥದ್ದು ಉರ್ಸಾ ಮೇಜರ್, ನೆಕ್ಸ್ಟ್ ಉರ್ಸಾ ಮೈನರ್, ಇನ್ನೊಂದು ಲಿಯೋ ಅಂತ ಬರ್ತದೆ. ಓಕೆನಾ, ಲಿಯೋ ಮೇಜರ್, ಇನ್ನೊಂದು ಓರಿಯೋ ಬಿಸ್ಕೆಟ್ ಥರ ಓರಿಯೋ ಅಂತ ಬರ್ತದೆ. ಓಕೆನಾ, ಸೊ ಎಕ್ಸೆಟ್ರಾ ಇನ್ನೊಂದು. ಸೊ ಹಾಗಾದರೆ ಇವುಗಳ ಕೆಲಸ ಏನಪ್ಪ, ನೀವು ರಾಶಿಗಳೇನು ಡಿಪೆಂಡ್ ಮಾಡ್ತೀರಲ್ಲ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಏನೇನೋ ರಾಶಿಗಳಿರ್ತಾವೆ, ಒಂದು 7-8 ಇರ್ತಾವೆ. ನಮ್ಮದು ಯಾವ ರಾಶಿ ಐತೆ ಅನ್ನೋದೇ ಗೊತ್ತಿಲ್ಲ ನಮಗೆ. ನಮ್ಮ ಹೆಸರು ಒಂದು ಬಿಟ್ಟು, ಡೇಟ್ ಆಫ್ ಬರ್ತ್ ಒಂದು ಬಿಟ್ಟು ಏನೂ ಗೊತ್ತಿಲ್ಲ. ಸೊ ಇನ್ನು ಬೆಂಗಳೂರು ಸೈಡ್ ಹೋದ್ರೆ ಪೂಜೆ ಮಾಡಿಸುವಾಗ ನಿಮ್ಮ ರಾಶಿ ಏನು ರೀ, ಗೋತ್ರ ಏನು ರೀ, ನಮ್ಗೆ ಗೊತ್ತೇ ಇಲ್ಲ ರೀ. ನಮ್ಗೆ ಗೊತ್ತಿರೋದೇ ಒಂದೇ, ನಮ್ಮವ್ವಪ್ಪ ಇಟ್ಟು ಹೆಸರು, ಅದು ಬಿಟ್ಟರೆ ಶಾಲ್ಯಾಗ ಸರ್ಗಳು ಬರೆಸಿದ್ದು ಡೇಟ್ ಆಫ್ ಬರ್ತ್. ಅದು ವರ್ಷಿಗೊಂದಿನ ನಮಗಿಂತ ಮೊದಲು ನಮ್ಮ ಫ್ರೆಂಡ್ಸ ಬರ್ತ್ಡೇ ಮಾಡ್ತಾರೆ, ನಮಗೆ ಗೊತ್ತಿರಲ್ಲ. ಬಿಡಿ ಅದನ್ನು ಅಲ್ಲಿಗೆ ಬಿಡ್ರಿ, ಮೊದಲು ಕಂಟೆಂಟಿಗೆ ಬರೋಣ. ಸೊ ಇದನ್ನು ಕಾನ್ಸ್ಟಲೇಷನ್ಸ್ ಅಂತೀವಿ, ತಾರಾಮಂಡಲದ ಗುಂಪು ಅಂತೀವಿ. ಆ ಗುಂಪುಗಳಿಗೆ ಒಂದೊಂದು ಏನು ಹೆಸರಿಟ್ಟಿದ್ದೀವಿ, ಉರ್ಸಾ ಮೇಜರು, ಉರ್ಸಾ ಮೈನರು, ಸೊ ಲಿಯೋ ಮೇಜರು, ಓರಿಯೋ ಎಕ್ಸೆಟ್ರಾ ಅಂತ ಕರಿತೀವಿ. ಸೊ ನೀವು ನೋಡಬೇಕು, ನಿಮ್ಗೆಲ್ಲೆಲ್ಲ ಕಟ್ಟರೆ ಈ ಥರ ಇರ್ತವೆ. ಸೊ ಇದು ಒಂಥರ ಚೇಳಿಂದು ಆ ಥರ ಎಲ್ಲ ಇರ್ತವೆ ಶೇಪ್ಗಳು. ಓಕೆನಾ, ಡಿಜಿಟಲ್ ಬೋರ್ಡ್ ಇದ್ದರೆ ತೋರಿಸ್ಬೋದಿತ್ತು, ಏನು ಮಾಡಲಿ, ಹಣೆ ಬರಹಕ್ಕೆ ಹೊಣೆ ಯಾರು. ಓಕೆನಾ, ಇರಲಿ. ಸೊ ಈಗ ಕಾನ್ಸ್ಟಲೇಷನ್ಸ್ ಬಗ್ಗೆ ನೋಡಿದ್ವಿ. ಇದು ಕಾನ್ಸ್ಟಲೇಷನ್ಸ್ ಬಗ್ಗೆ ಜಾಸ್ತಿ ಏನು ಕ್ವಶನ್ ಹೇಳಲ್ಲ, ಎಷ್ಟು ಕಂಡುಹಿಡಿದಿದ್ದಾರೆ ಒಂದೆರಡು ಎಕ್ಸಾಂಪಲ್ನ ಕೇಳ್ತಾನೆ. ಹಾಗಾದರೆ ನೆಕ್ಸ್ಟ್ ಬರೋಣ ನಮ್ಮ ಸನ್ನಿಗೆ, ಸೂರ್ಯನಿಗೆ. ಅದ್ಭುತವಾಗಿ ಕಲಿಯೋಣ ಸೂರ್ಯನ ಬಗ್ಗೆ. ಸೊ ಕಂಟೆಂಟ್ ನಾನು 100% ಹೇಳ್ತೀನಿ. ನಿಮಗೆ ಸ್ಟೇಟಲ್ಲಿ ಯಾವುದೇ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ಸೂರ್ಯನ ಬಗ್ಗೆ ನಾನು ಕೊಟ್ಟಷ್ಟು ಕಂಟೆಂಟ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಯೂಟ್ಯೂಬಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಯಾರೂ ಕೊಟ್ಟಿರಲ್ಲ, ಇದು ಮಾತ್ರ ಶೋರ್ಟ್. ಹಾಗಾದರೆ ಸೂರ್ಯನ ಬಗ್ಗೆ ಕಲಿಯೋಣ, ಸನ್ ಬಗ್ಗೆ ಕಲಿಯೋಣ. ಸೊ ಸೂರ್ಯನ ಬಗ್ಗೆ ಏನು ಹೇಳ್ತಾನೆ. ಓಕೆ, ನಮ್ಮ ಸೂರ್ಯನ ನಾನು ಹಿಂಗೆ ಬರಿತೀನಿ. ಓಕೆನಾ, ಸೂರ್ಯನ ನಾನು ಹೆಂಗೆ ಬರೆದ್ರೂ ನಡೀತದೆ. ಓಕೆ, ಹಿಂಗಾರು ಬರ್ಕೊಳ್ಳಿ. ಓಕೆನಾ, ಮತ್ತು ಅದಕ್ಕೂ ಓಕೆ ಸೂರ್ಯ. ಓಕೆನಾ, ಬರೀ ಅಕ್ಷರದ ಕಡೆ ಗಮನ ಕೊಡಬೇಡಿ, ನನಗಿಂತ ಜನರು ನೀವು ಇದ್ದೀರಾ, ನೀವು ಒಂದು ಸ್ವಲ್ಪ ತಿದ್ಕೊಳ್ಳಿ. ಓಕೆನಾ, ಬಿಡಿ. ಹಾಗಾದರೆ ಸೂರ್ಯನ ಬಗ್ಗೆ ಏನಪ್ಪ, ಏನು ಕಲಿಯೋದಿದೆ, ಏನು ಥರ, ಯಾವ ಥರ ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಸೂರ್ಯ ಒಂದು ನಕ್ಷತ್ರ. ಅದುವರೆಗೆ ಗೊತ್ತಿರಬೇಕು, ಒಂದು 1000 ಸಲ ಹೇಳಿರ್ಬೇಕು ನಾನು. ಸೂರ್ಯ ಒಂದು ನಕ್ಷತ್ರ. ಹಾಗಾದರೆ ಈ ಸೂರ್ಯನಿಗೆ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಗುರುತ್ವಾಕರ್ಷಣ ಬಲ ಇದೆ, ಕಾಂತೀಯ ಬಲ ಇದೆ. ಈ ಕಾಂತೀಯ ಬಲದಿಂದ ತನ್ನ ಅಂಡರಲ್ಲಿ ಒಂದಿಷ್ಟು ನಕ್ಷತ್ರಗಳನ್ನು ಹಿಡಿದಿಟ್ಟಿದ್ದಾನೆ. ಓಕೆನಾ, ಸೂರ್ಯ ಏನು ಮಾಡಿದ್ದಾನೆ, ತನ್ನ ನಕ್ಷತ್ರಗಳನ್ನು ಹಿಡಿದಿಟ್ಟಿದ್ದಾನೆ. ಸೊ ಒಂದಿಷ್ಟು ಗ್ರಹಗಳನ್ನು ಹಿಡಿದಿಟ್ಟಿದ್ದಾನೆ, ಒಂದು 8 ಗ್ರಹಗಳು, ಒಂದು 100-190ಕ್ಕಿಂತ ಹೆಚ್ಚು ಮೂನ್ಗಳನ್ನು ಅಂದರೆ ಸ್ಯಾಟಲೈಟ್ಸ್ಗಳನ್ನು ಹಿಡಿದಿಟ್ಟಿದ್ದಾನೆ, ಆಸ್ಟ್ರಾಯ್ಡ್ಸ್ನ ಹಿಡಿದಿಟ್ಟಿದ್ದಾನೆ, ಮೆಟರಾಯ್ಡ್ಸ್ನ ಹಿಡಿದಿಟ್ಟಿದ್ದಾನೆ. ಓಕೆನಾ, ಅದನ್ನೆಲ್ಲ ನೋಡೋಣ. ಸೊ ಇವಾಗ ಸನ್ ಅಂತ ಕರಿತೀವಲ್ಲ, ಹಾಗಾದರೆ ಸೂರ್ಯನಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಅದು ಹೀಟ್ ಜನರೇಟ್ ಮಾಡುವಂಥದ್ದು, ಬೆಳಕನ್ನು ನೀಡುವಂಥ ಶಕ್ತಿ ಇದೆ. ಎಲ್ಲರೂ ಒಪ್ಕೊತೀರಾ? ಓಕೆನಾ, ನಿಮ್ಮ ಫ್ರೆಂಡ್ ಸೂರ್ಯ ಬೆಳಕು ಕೊಡ್ತಾನೋ ಇಲ್ಲೋ, ಈ ಸೂರ್ಯ ಮಾತ್ರ ಕೊಡ್ತಾನೆ. ಹಾಗಾದರೆ ಸೂರ್ಯನ ಬಗ್ಗೆ ನೋಡೋಣ. ಸೂರ್ಯ ಏನು ಮಾಡ್ತಾನೆ, ಬೆಳಕನ್ನು, ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾನೆ. ಹಾಗಾದರೆ ಸೂರ್ಯನ ಕೇಂದ್ರ ಹೆಂಗಿರುತ್ತೆ, ಸೂರ್ಯನ ಭಾಗದಲ್ಲಿ ಏನಾಗುತ್ತೆಪ್ಪ ಅಂದರೆ, ಸೂರ್ಯ ಮ್ಯಾಕ್ಸಿಮಮ್ಮು, ಸೊ ನಮ್ಮ ಸೂರ್ಯ 70% ಹೈಡ್ರೋಜನನ್ನು ಹೊಂದಿದ್ದಾನೆ. ಸೊ 70% ಹೈಡ್ರೋಜನನ್ನು ಹೊಂದಿದ್ದಾನೆ, 26.5% ಹೀಲಿಯಮನ್ನು ಹೊಂದಿದ್ದಾನೆ. ತದನಂತರ ಉಳಿದ 3.5% ಅದರ್ ಗ್ಯಾಸಸ್ನ ಹೊಂದಿದ್ದಾನೆ. ಅದರ್ ಗ್ಯಾಸಸ್ಸು ಉಳಿದ ಬೇರೆ ಅನಿಲಗಳನ್ನು ಹೊಂದಿದ್ದಾನೆ. ಕನ್ನಡದಲ್ಲಿ ಬರೀತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಕನ್ನಡದ ಅಭಿಮಾನಿಗಳೇ. ಸೊ ಖಂಡಿತವಾಗಲೂ ಕನ್ನಡದಲ್ಲಿ ಬರ್ಕೊಳ್ಳಿ. ಓಕೆನಾ, ಸೊ ಕನ್ನಡದಲ್ಲಿ ಬರೀರಿ, ನೀವು ಬರೀರಿ. ಓಕೆನಾ, ಬಾಯಿಂದ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದೀನಲ್ವೇ, ಮಗು ಥರ ಹೇಳ್ಕೊಡ್ತಿದ್ದೀನಿ, ಚೂನು ಮುದ್ದು ಅಂತ. ಓಕೆನಾ, ಬರ್ಕೊಳ್ಳಿ. ಸೊ 70% ಹೈಡ್ರೋಜನ್, 26.5% ಹೀಲಿಯಂ, 3.5% ಅದರ್ ಗ್ಯಾಸಸ್ನ ಸೂರ್ಯ ಹೊಂದಿದ್ದಾನೆ. ಹಾಗಾದರೆ ಈಗ ಸೂರ್ಯ ಇಷ್ಟೆಲ್ಲ ಹೊಂದಿದ್ದಾನೆ, ಅದರ್ ಡಸ್ಟ್ ಪಾರ್ಟಿಕಲ್ಗಳನ್ನು ಹೊಂದಿದ್ದಾನೆ. ಈ ಹೊಂದಿದ್ದನ್ನು ಸರಿ ಇವುಗಳೆಲ್ಲ ಇಂಡಿವಿಜುವಲಾಗಿ ಹೊಂದಿದ್ದಾನೆ. ಸೊ ಇವಾಗ ಸೂರ್ಯ ತನ್ನ ಬೆಳಕನ್ನು ಹೆಂಗೆ ಉತ್ಪತ್ತಿ ಮಾಡ್ತಾನೆ ಅಂದರೆ, ಸೂರ್ಯ ಈಗ ನ್ಯೂಕ್ಲಿಯರ್ ಫ್ಯೂಷನ್ ಮುಖಾಂತರ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾನೆ. ನ್ಯೂಕ್ಲಿಯರ್ ಫ್ಯೂಷನ್. ಸೊ ಒಂದು ರಿಯಾಕ್ಷನ್ಸ್ ಆಗುತ್ತೆ, ಸೂರ್ಯನ ಕೇಂದ್ರದಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ, ಅದು ಹೈಡ್ರೋಜನ್ ರಿಯಾಕ್ಷನ್ನು
ಪ್ಲಸ್ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಮ್ ಆಗುತ್ತೆ. ಹೀಲಿಯಮ್ಮು ರಿಯಾಕ್ಷನ್ಸ್ ಆಗಿ ಏನಾಗುತ್ತೆ, ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತೆ. ಸೊ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಆಗಿ ಸೊ ಇಲ್ಲೇನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ, ಎನರ್ಜಿ ಫಾರ್ಮೇಷನ್ ಆಗುತ್ತೆ. ಈ ಎನರ್ಜಿ ಫಾರ್ಮೇಷನ್ ಆಗಿದ್ರ ಮುಖಾಂತರ ಇದು ಏನಾಗುತ್ತೆ, ಮುಂದೆ ಹೊರಗಡೆ ಬಂದು ಟೆಂಪ್ರೇಚರ್ ಕೊಡುತ್ತೆ, ಸೊ ಬೆಳಕನ್ನು ಕೊಡುತ್ತೆ. ತದನಂತರ ಎಕ್ಸ್ ರೇಗಳನ್ನು ಪ್ರೊಡ್ಯೂಸ್ ಮಾಡ್ತದೆ, ಅಲ್ಟ್ರಾ ಯು ವಿ ರೇಗಳನ್ನು ಫಾರ್ಮೇಷನ್ಸ್ ಮಾಡ್ತದೆ. ಓಕೆನಾ, ಇನ್ನು ಏನೇನೋ ಮಾಡುತ್ತೆ. ಓಕೆನಾ, ಅದರಿಂದ ಬೇರೆ. ಸೊ ಈಗ ಎನರ್ಜಿ ರಿಲೀಸ್ ಆಗಿ ಈ ಥರ ಫಾರ್ಮೇಷನ್ಸ್ ಆಗಿ ಹೊರಗಡೆ ಬರುತ್ತೆ. ಓಕೆನಾ, ಹಾಗಾದರೆ ಸರ್ ಎಲ್ಲವೂ ಸೂರ್ಯನ ಮಧ್ಯದಲ್ಲೇ ನಡೀತಾ ಇದೆ. ಹಾಗಾದರೆ ಸೂರ್ಯನ ಇಂಡೆಪ್ತನ್ನ ಒಂದು ಸರಿ ನೋಡೋಣ. ಸೂರ್ಯ ಹೆಂಗಿರ್ತಾನೆ ಅನ್ನೋದನ್ನ ನೋಡೋಣ. ಸೊ ಸೂರ್ಯ ಹೆಂಗಿರ್ತಾನೆ, ಸೊ ಎಲ್ಲರಿಗೂ ಗೊತ್ತು ನಮ್ಮ ಹೈಸ್ಕೂಲ್ ಸೂರ್ಯ ಹೆಂಗೆ ಇರ್ತಾನೆ. ಓಕೆನಾ, ಸೊ ಹೈಸ್ಕೂಲ್ ಸೂರ್ಯ ಹೆಂಗೆ ಇರ್ತಾನೆ, ನಮ್ಮ ಭೂಮಿನ ಹೆಂಗೆ ಇರ್ತದೆ ಅಂತ ಅನ್ಕೊಳ್ಳಿ. ಓಕೆನಾ, ಸೊ ಹಿಂಗಿದ್ದಾನೆ. ಈಗ ನಮ್ಮ ಸೂರ್ಯನ ಬಗ್ಗೆ ನೋಡೋದಾದರೆ ಸೂರ್ಯ ಹಿಂಗಿದ್ದಾನೆ. ಈ ಸೂರ್ಯ ನೋಡಲಿಕ್ಕೆ ಇಷ್ಟು ಚಿಕ್ಕದಾಗಿದ್ದಾನೆ. ಆದರೆ ಭೂಮಿಯಿಂದ ನೋಡೋದಾದರೆ ಸೂರ್ಯ ಎಷ್ಟು ದೂರದಲ್ಲಿದ್ದಾನೆಪ್ಪ ಅಂದರೆ ಸೂರ್ಯ ಭೂಮಿಯಿಂದ 150 ಮಿಲಿಯನ್, ಓಕೆನಾ, ಮಿಲಿಯನ್ ಕಿಲೋಮೀಟರ್ಸ್ ಅವೇ, ಅಂದರೆ 150 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರದಲ್ಲಿ ಸೂರ್ಯ ಭೂಮಿಯಿಂದ ಇದ್ದಾನೆ. ಓಕೆನಾ, ಹಾಗಾದರೆ ಭೂಮಿಯಿಂದ 150 ಮಿಲಿಯನ್ ಕಿಲೋಮೀಟರ್ ಸೂರ್ಯ ಇದ್ದಾನೆ. ಇಷ್ಟೇ ಚಿಕ್ಕದಾಗಿ ಕಾಣ್ತಾನೆ, ಹೌದಲ್ವೇ? ಇಷ್ಟೇ ಸಣ್ಣದಾಗಿ ಕಾಣಿಸ್ತಾನೆ. ಹಾಗಾದರೆ ಸೂರ್ಯ, ನಾನು ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಇಷ್ಟು ಚಿಕ್ಕದಾಗಿ ಕಾಣಿಸ್ತಿದ್ದೇನೆ ಅದು ಬೇರೆ ಮಾತು. ಆದರೆ ಇಡೀ ಸೌರಮಂಡಲದ ಸೋಲಾರ್ ಸಿಸ್ಟಮಲ್ಲಿ, ನಮ್ಮ ಸೋಲಾರ್ ಸಿಸ್ಟಮಲ್ಲಿ 8 ಗ್ರಹಗಳು 190ಕ್ಕೂ ಹೆಚ್ಚು ಪಟ್ಟು ಸ್ಯಾಟಲೈಟ್ಗಳನ್ನು ಹೊಂದಿದ್ದು, ಸೊ ಈ ಮೂನ್ಗಳನ್ನು ಹೊಂದಿದ ಸೂರ್ಯ ಎಂಟೈರ್ ನಮ್ಮ ಸೋಲಾರ್ ಸಿಸ್ಟಮಲ್ಲಿ, ಇದಿಷ್ಟು ಸೋಲಾರ್ ಸಿಸ್ಟಮ್ ಅನ್ನೋದೇ. ಆದರೆ ಅದರಲ್ಲಿ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಸೂರ್ಯ ಬಂದುಬಿಟ್ಟು 99.83% ಮಾಸ್ನ ಹೊಂದಿದ್ದಾನೆ. ಸೊ ಎಷ್ಟು 93% ಹೊಂದಿದ್ದಾನೆ. ಸೊ 98.83% ಹೊಂದಿದ್ದಾನೆ. ಉಳಿದಿದ್ದ 17% ಮಾತ್ರ ನಿಮ್ಮ ಕಣ್ಣಿಗೆ ಈ ಗ್ಯಾಲಕ್ಸಿ, ನಮ್ಮ ಗ್ರಹಗಳು, ಭೂಮಿ, ಚಂದ್ರ, ಆ ಕಡೆದು ಇನ್ನೊಂದು ಯುರೇನಸ್ಸು, ನೆಪ್ಚೂನು, ಅವೆಲ್ಲ ಅಷ್ಟು ದೊಡ್ಡದಾಗಿದ್ದಾನೆ. ನಡುವೆ ಈ 150 ಮಿಲಿಯನ್ ಕಿಲೋಮೀಟರ್ ಕೂಡ ಆ ಸೂರ್ಯನ ಒಳಗೆ ಬರ್ತದೆ. ಅದು ಕೂಡ ಈ 0.17% ಒಳಗಡೆ ಬರ್ತದೆ. ಅಷ್ಟು ದೊಡ್ಡದಾಗಿ ಸೂರ್ಯ ಇದ್ದಾನೆ. ಈತನಿಗೆ ಡೆನ್ಸಿಟಿ ಬಂದುಬಿಟ್ಟು 150 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದು SSCಲಿ 2 ಸಲ ಕ್ವಶನ್ ಆಗೈತೆ. ಸೊ ಸೂರ್ಯನ ಗ್ರಾವಿಟಿ ಡೆನ್ಸಿಟಿ ಎಷ್ಟಪ್ಪ ಅಂದರೆ ಸೊ ಇಷ್ಟಿರುತ್ತೆ, 150 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದು ಏನಪ್ಪ, ಡೆನ್ಸಿಟಿ. ಸೊ ಇದನ್ನು ನಾವು ಕನ್ನಡದಲ್ಲಿ ಸಾಂದ್ರತೆ ಅಂತ ಕರಿತೀವಿ. ಓಕೆನಾ, ಸೊ ಡೆನ್ಸಿಟಿ ಎಷ್ಟಿದೆ ಸೂರ್ಯನಿಗೆ. ಹಾಗಾದರೆ ಸೂರ್ಯನಿಗೆ ವೇಟ್ ಏನಾದರೂ ಇದೆಯಾ, ತೂಕ ಏನಾದರೂ ಇದೆಯಾ? ಸೂರ್ಯನ ತೂಕವನ್ನು ಅಂದಾಜಿಸಲಾಗುತ್ತೆ. ಸೊ ಏನಂತ, 2 × 10⁻²7 ಟನ್ಸ್ ಅಂತ. ಟನ್ಗಳಷ್ಟು ಸೂರ್ಯ ಏನಿದ್ದಾನೆ, ವೆಯ್ಟ್ ಇದ್ದಾನೆ ಅಂತ ಅಂದಾಜಿಸಲಾಗುತ್ತೆ. ಹಾಗಾದರೆ ಈ ಸೂರ್ಯನ ಸೈಜ್ ಎಷ್ಟಿದೆಯಪ್ಪ ಅಂತಕ್ಕಂದಾಗ, ಸೊ ಸೂರ್ಯ ಏನಿದಾನಲ್ಲ, ಈ ಸೂರ್ಯನ ಡಯಾಮೀಟರ್, ಇದನ್ನೇನಂತೀವಿ, ಡಯಾಮೀಟರ್. ಕನ್ನಡದಲ್ಲಿ ಏನಂತೀವಿ ರೀ, ವ್ಯಾಸ ಅಂತ ಕರಿತೀವಿ. ಕರೆಕ್ಟ್ ಏನ್ರಿ? ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ. ಈ ವೃತ್ತ ಅನ್ನೋದೇ ಆದರೆ ಇದನ್ನು ಏನಂತೀವಿ ನಾವು, ವ್ಯಾಸ ಅಂತ ಕರಿತೀವಿ. ಇದಿಷ್ಟು ಭಾಗವನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ಓಕೆನಾ, ಸೊ ಹಾಗೆ ಬಿಡಿ. ಸೊ ಹಾಗಾದರೆ ಈ ಸೂರ್ಯನ ವ್ಯಾಸ ಎಷ್ಟಿದೆಯಪ್ಪ ಅಂದರೆ 14 ಲಕ್ಷ, ಕನ್ನಡದಾಗ ಬರೀರಿ, 14 ಲಕ್ಷ ಕಿಲೋಮೀಟರ್ನಷ್ಟು ಏನಿದೆ ವ್ಯಾಸವನ್ನು ಸೂರ್ಯ ಹೊಂದಿದ್ದಾನೆ. ಸೊ 14 ಲಕ್ಷ ಕಿಲೋಮೀಟರ್ನಷ್ಟು ಸೂರ್ಯ ವ್ಯಾಸವನ್ನು ಹೊಂದಿದ್ದಾನೆ. ಆದರೆ ಭೂಮಿಗೆ ಕಂಪೇರ್ ಮಾಡಿದ್ರೆ, ಆ್ಯಸ್ ಕಂಪೇರ್ ಟು ಭೂಮಿಗೆ, ಸೊ ಭೂಮಿಗೆ ಕಂಪೇರ್ ಮಾಡಿದಾಗ 109 ಪಟ್ಟು ಭೂಮಿಯ ಡಯಾಮೀಟರ್ಗಿಂತ ಜಾಸ್ತಿ ಇದ್ದಾನೆ. ಓಕೆನಾ, ಗೊತ್ತಾಗ್ತಿದೆಯಾ? 109 ಪಟ್ಟು ಭೂಮಿಯ ಡಯಾಮೀಟರ್ಗಿಂತನೂ ಜಾಸ್ತಿ ಇದ್ದಾನೆ. ಯಾರು? ನಮ್ಮ ಸೂರ್ಯನ ಡಯಾಮೀಟರ್. ಗೊತ್ತಾಗ್ತಿದೆಯಾ? ಸೊ ಬರ್ಕೊಳ್ಳಿ, ಪಾಯಿಂಟ್ಗಳನ್ನ ಬರ್ಕೊಳ್ಳಿ. ಸೊ ಬಾಯಿಂದ ಹೇಳ್ತಾ ಇದ್ದೀನಿ, ಯಾಕಂದರೆ ಎಲ್ಲ ಪಾಯಿಂಟ್ಗಳು ಬರಿತಾ ಇದ್ದರೆ ಬೋರ್ಡು ಸಾಲಲ್ಲ. ಸೊ ನಾನು ಇಲ್ಲಿ ಅಡ್ಜಸ್ಟು ಆಗಲ್ಲ. ಓಕೆನಾ, ಸೊ ಯಾವ ಪಾಯಿಂಟು ಎಲ್ಲಿ ಮಿಸ್ ಆಗ್ತಿದೆಯೋ, ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಅನ್ನೋದೇ ನನಗೆ ಒಂದು ಡೌಟ್ ಆಗ್ತಾಯಿದೆ. ಓಕೆನಾ, 109 ಪಟ್ಟು ಸೊ ಭೂಮಿ ಜಾಸ್ತಿ ಇದೆ. ಇಲ್ಲಿವರೆಗೂ ಏನಾದರೂ ಡೌಟ್? ಓಕೆ, ಏನಿಲ್ಲ. ಸೊ ಹಾಗಾದರೆ ಈಗ ಸೂರ್ಯ ಇಷ್ಟೆಲ್ಲ ಆಯಿತು, ಭೂಮಿಗಾಯಿತು, ಗ್ರಾವಿಟಿ ಆಯಿತು. ಇದು ನಮ್ಮ ಸೂರ್ಯನ ಬಗ್ಗೆ ಆಯಿತು. ಸೊ ಸೂರ್ಯ ಭೂಮಿಯಿಂದ 150 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರ ಇದ್ದಾನೆ. ಹೈಡ್ರೋಜನ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಆಗಿ, ಕೆಮಿಕಲ್ ಫಾರ್ಮೇಷನ್ಸ್ ಆಗಿ ಎನರ್ಜಿ ಆಗುತ್ತೆ. ಸೊ ಎನರ್ಜಿ ಫಾರ್ಮೇಷನ್ಸ್ ಆಗಿ ಟೆಂಪ್ರೇಚರು, ಹೀಟು, ಬೆಳಕು, ಅಲ್ಟ್ರಾವೈಲೆಟ್ ರೇಸು, ಅದರ್ ಏನೇನೋ ಕೊಡುತ್ತೆ. ಸೊ ಸೂರ್ಯನ ಇಂಟೀರಿಯರಲ್ಲಿ 70%
ಹೈಡ್ರೋಜನ್ ಇದೆ, 26.5% ಆಫ್ ಹೀಲಿಯಮ್ ಇದೆ, ಸೊ 3.5 ಆಫ್ ಅದರ್ ಗ್ಯಾಸಸ್ ಆ್ಯಂಡ್ ಡಸ್ಟ್ ಪಾರ್ಟಿಕಲ್ಗಳಿದೆ. ಸೂರ್ಯನ ಇಂಟೀರಿಯರ್ ಆಲ್ವೇಸ್ ಯಾವ ಫಾರ್ಮೇಷನ್ಸಲ್ಲಿದೆಯಪ್ಪ ಅಂದರೆ ಪ್ಲಾಸ್ಮಾ ಫಾರ್ಮೇಷನಲ್ಲಿದೆ. ಪ್ಲಾಸ್ಮಾ ಅಂದರೆ ನೋಡಿ, ಸೊ ವಸ್ತುಗಳು 3 ವಿಧಗಳಲ್ಲಿ ಅಳಿತಾ ಇದ್ವಿ ನಾವು ಹೈಸ್ಕೂಲಲ್ಲಿ ಇದ್ದಾಗ ನಡೆದನು ಹಿಂಗೆ ಅಳಿತಿದ್ವಿ. ಘನ, ದ್ರವ, ಅನಿಲ. ಇದನ್ನು ಬಿಟ್ಟು ಇನ್ನೊಂದು ಥರ ಇದೆ, ಅದನ್ನು ಪ್ಲಾಸ್ಮಾ ಅಂತ ಕರಿತೀವಿ. ಓಕೆನಾ. ಸೊ ಭೂಮಿಯ ಅಂಡ್ರಲ್ಲಿ ಏನಿದೆ ಪ್ಲಾಸ್ಮಾ ಫಾರ್ಮೇಷನ್ಸಲ್ಲಿದೆ. ಈ ಕಡೆ ಗಟ್ಟಿನೂ ಅಲ್ಲ, ಈ ಕಡೆ ಲೂಸ್ ಅಂದರೆ ಏನಂತೀವಿ ಲಿಕ್ವಿಡು ಅಲ್ಲ, ಸೊ ಇನ್ನೊಂದು ಈ ಕಡೆ ಸಾಲಿಡು ಅಲ್ಲ, ಈ ಕಡೆ ಗ್ಯಾಸ್ ಪಾರ್ಟಿಕಲು ಅಲ್ಲ. ಸೊ ಇದನ್ನೇನಂತೀವಿ ಪ್ಲಾಸ್ಮಾ ಫಾರ್ಮೇಷನ್ಸಲ್ಲಿ ಇಂಟೀರಿಯರಲ್ಲಿ ಸೂರ್ಯನ ಒಳಕೇಂದ್ರದಲ್ಲಿ ಹಿಂಗಿದೆ. ಸೊ ಹಾಗಾದರೆ ಸೂರ್ಯ ನಾವು ಕಣ್ಣಿಗೆ ಕಂಡಂಗೆ ಇಲ್ಲ. ಸೂರ್ಯನ ಮಾಸು ಎಷ್ಟು ದೊಡ್ಡದಾಗಿದೆ ಅಂದರೆ ಸೂರ್ಯ ಇಡೀ ಸೌರಮಂಡಲದಲ್ಲಿ 99.83% ಅಷ್ಟು ಸೂರ್ಯನೇ ಇದ್ದಾನೆ. ಸೊ ಉಳಿದದ್ದು 0.17% ಅಷ್ಟು ಮಾತ್ರ ನಮ್ಮ ಎಲ್ಲ ಉಳಿದ 8 ಗ್ರಹಗಳು, 190ಕ್ಕೂ ಹೆಚ್ಚು ಮೂನ್ಗಳು, ಸೊ ಆಸ್ಟ್ರಾಯ್ಡ್ಸು, ಮೆಟರಾಯ್ಡ್ಸು, ಕಾಮೈಟ್ಸು ಏನೇನಂತೀವಲ್ಲ ಅವೆಲ್ಲವೂ ಬರ್ತದೆ. ಸೊ ಇದು ಎಲ್ಲವೂ ನಮ್ಮ ಸೂರ್ಯನ ಮಾಸಿಗೆ ಸಂಬಂಧಪಟ್ಟದ್ದು. ಹಾಗಾದರೆ ಸೂರ್ಯ ನೋಡಲಿಕ್ಕೆ ಏನಿದ್ದಾನೆ, ಸೂರ್ಯನ ಒಳಭಾಗದಲ್ಲಿನೇ ಸೂರ್ಯನ ಮೇಲ್ಭಾಗದಲ್ಲಿನೇ ಸರ್ ಕೊರೋನಾ ಅಂದ್ರೇನು ಸರ್, ಫೋಟೋಸ್ಪಿಯರ್ ಅಂದ್ರೇನು ಸರ್ ಕೋಮ್ನೋಸ್ಪಿಯರ್ ಅಂದ್ರೇನು ಸರ್, ಇಂಟೀರಿಯರ್ ಆಫ್ ದ ಸನ್ ಒಳಗಡೆ ಏನಿದೆ ಅದನ್ನೆಲ್ಲವೂ ಈಗ ನೋಡೋಣ. ಓಕೆನಾ. ಸೊ ಏನಾದರೂ ಡೌಟ್ ಇದೆಯಾ? ಸೊ ನೋಡಿ, ಕ್ಲಾಸ್ ಇಂಡೆಪ್ತಾಗಿನೇ ಹೋಗ್ತಾ ಇದೆ. ಸೊ 100% ಹೇಳ್ತೀನಿ, ಯೂಟ್ಯೂಬಲ್ಲಿ ಯಾರೂ ಇಷ್ಟು ಕಂಟೆಂಟ್ನ ಫ್ರೀ ಆಫ್ ಕಾಸ್ಟಲ್ಲಿ ಕನ್ನಡದಲ್ಲಿ ನೀವು ಎಷ್ಟೋ ಕಡೆ ನೋಡಿರ್ಬೋದು. PCPS ಆಫ್ಲೈನ್ ಕ್ಲಾಸಸ್ಸಲ್ಲೂ ಕೆಲವೊಂದೊಂದು ಕಂಟೆಂಟ್ಗಳು, ಕೆಲವೊಂದೊಂದು ಪಾಯಿಂಟ್ಗಳು ನಿಮಗೆ ಸಿಗ್ತಾ ಇಲ್ಲ. ಸೊ 100% ಹೇಳ್ತೀನಿ, ಯಾವುದಾದ್ರೂ ಒಂದು ಹೊಸ ಪಾಯಿಂಟ್ ಕಲ್ತಿದ್ರೆ ಒಂದು ಸಣ್ಣದಾಗಿ ಟಕ್ ಅಂತ ಲೈಕ್ ಮಾಡಿ. ಸೊ ಖುಷಿ ಅನಿಸುತ್ತೆ. ನೀವು ಕೊಡೋ ಲೈಕು ಕಮೆಂಟ್ಸೇ ನಮಗೆ ಒಂಥರ ಉತ್ಸಾಹ ರೀ. ಓಕೆನಾ. ಓಕೆ. ಸೊ ಇವಾಗ ಇಂಟೀರಿಯರ್ ಆಫ್ ದ ಸನ್ ಬಗ್ಗೆ ನೋಡ್ತಾ ಇದ್ದೀವಿ, ಸೂರ್ಯನ ಬಗ್ಗೆನೇ ನೋಡ್ತಾ ಇದ್ದೀವಿ. ಸೊ ಸನ್ ಬಗ್ಗೆನೇ ತಿಳ್ಕೊತಾ ಇದ್ದೀವಿ. ಸೊ ಹಾಗಾದರೆ ಸೂರ್ಯನ ಒಳಭಾಗವನ್ನು ಕಲಿಯೋಣ. ಏನಾದರೂ ಡೌಟ್ ಇದೆಯಾ? ಕಮೆಂಟ್ಸ್ ಇದ್ದರೆ ಹಾಕಿ, ಭಾಗಗಳನ್ನು ಕಲಿಯೋಣ. ಹಾಗಾದರೆ ಸೂರ್ಯನನ್ನು ಒಂದು ಕ್ರಾಸ್ ಸೆಕ್ಷನ್ ಮಾಡೋಣ. ಸೊ ಸೂರ್ಯನನ್ನು ಕಟ್ ಮಾಡೋಣ. ಹಿಂಗೆ ನಮಗೆ ಹೆಂಗೋ ಕಟ್ ಮಾಡ್ತಿದ್ರಪ್ಪ ನಮ್ಮ ಸರ್. ಓಕೆ, ಬೆಂಕಿ ನಮ್ಮ ಸೂರ್ಯನ ಕಟ್ ಮಾಡಿದ್ದೀನಿ. ಸೂರ್ಯನನ್ನು ಕಟ್ ಮಾಡಿ ಹಿಂಗೆ ಇಟ್ಟಿದ್ದೀನಿ. ಸೊ ಇದು ನಮ್ಮ ಸೂರ್ಯ. ಈಗ ಸದ್ಯಕ್ಕೆ ಇವನೇ ಸೂರ್ಯ. ಓಕೆನಾ. ಈಗ ಈ ಸೂರ್ಯನನ್ನು ಕಟ್ ಮಾಡಿದಾಗ ನಾವು ಇದು ಸೂರ್ಯ, ಇದನ್ನು ಬರ್ಕೊಂಬಿಡ್ರಿ, ಯಾಕಂದ್ರೆ ಬೇಕಿದ್ರೆ ಮತ್ತು ನಾವು ಏನರ ಅನ್ಕೊಂಡ್ರಿ. ಓಕೆನಾ. ಇದು ಸೂರ್ಯ. ಈ ಸೂರ್ಯನನ್ನು ಸೊ ನಾವು ಎಷ್ಟು ಭಾಗವಾಗಿ ವಿಂಗಡಣೆ ಮಾಡ್ತೀವಿ ಅಂದರೆ 6 ಭಾಗಗಳು, 6 ಲೇಯರ್ ಆಗಿ ವಿಂಗಡಣೆ ಮಾಡ್ತೀವಿ. ಸೊ 1 2 3 4 5 6. ಓಕೆ, ಇರಲಿ 6 ಆದವು ಅಂತ ಅಂದ್ಕೊಳ್ಳಿ. ಸೊ ಈ ಮುಖ್ಯವಾದ ಕೇಂದ್ರವನ್ನು ನಾವೇನಂತೀವಿ ಕೋರ್ ಅಂತ ಕರಿತೀವಿ. ಓಕೆನಾ. ಸೊ ಮುಖ್ಯವಾದ 1ನೇ ಪಾಯಿಂಟು ಸೆಂಟ್ರ್ ಪಾಯಿಂಟ್ ಆಫ್ ದ ಸನ್ ಏನ್ರಿ, ಸೊ ಕೋರ್ ಅಂತ ಕರಿತೀವಿ, ಸೆಂಟ್ರ್ ಪಾಯಿಂಟ್ ಆಫ್ ದ ಸನ್. ಸೊ ಇದು ಕೇಂದ್ರವಾಗಿದೆ. ಯಾರ್ದು ಕೇಂದ್ರ? ಸೂರ್ಯನ ಕೇಂದ್ರ ಯಾವುದಾಗಿದೆ ರೀ? ನಮ್ಮ ಕೋರ್ ಭಾಗವಾಗಿದೆ, ಕೇಂದ್ರದ ಭಾಗವಾಗಿದೆ ಕೋರ್ ಅನ್ನೋದು. ಸೊ ಆ ಕೇಂದ್ರಕ್ಕೆ ನಾವು ಏನು ಹೆಸರಿಟ್ಟಿದ್ದೀವಿ? ಕೋರ್ ಅಂತ ಹೆಸರಿಟ್ಟಿದ್ದೀವಿ. ಈ ಕೋರಲ್ಲಿನೇ ಏನಾಗುತ್ತೆಪ್ಪ ಅಂದರೆ ಇದರಲ್ಲೇ ಕೆಲಸ ಆಗುತ್ತೆ. ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಈಸ್ ಕನ್ವರ್ಟೆಡ್ ಟು ಹೀಲಿಯಮ್ ಆಗಿ ಫಾರ್ಮೇಷನ್ಸ್ ಆಗೋದು ಎಲ್ಲಿ? ಈ ಕೇಂದ್ರದ ಭಾಗದಲ್ಲಿ. ಸೂರ್ಯನ ಯಾವ ಭಾಗದಲ್ಲಿ ಸೊ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅಂತ SSCಲಿ ಕ್ವಶನ್ ಆಗಿದೆ. ಅದಲ್ಲದೆ ಕೂಡ ಒಂದು ಯಾವುದೋ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಕೂಡ GK ಪೇಪರಲ್ಲಿ ಕೂಡ ಕ್ವಶನ್ ಆಗಿದೆ. ಹೈಡ್ರೋಜನ್ನು ಪ್ಲಸ್ ಹೈಡ್ರೋಜನ್ ಎಲ್ಲಿ ರಿಯಾಕ್ಷನ್ ಆಗುತ್ತೆ? ಸೊ ಸೂರ್ಯನಲ್ಲಿ ಕೋರ್ ಭಾಗದಲ್ಲಿ ರಿಯಾಕ್ಷನ್ಸ್ ಆಗುತ್ತೆ. ಓಕೆನಾ. ಸೊ ಕೋರ್ ಭಾಗದಲ್ಲಿ ರಿಯಾಕ್ಷನ್ಸ್ ಆಗುತ್ತೆ. ಈ ಭಾಗದಲ್ಲಿ ಸೂರ್ಯನ ಟೆಂಪ್ರೇಚರ್ ಎಷ್ಟಿರುತ್ತೆ ಗೊತ್ತಾ? ಸೊ ಈ ಭಾಗದಲ್ಲಿ ಸೂರ್ಯನ ಟೆಂಪ್ರೇಚರ್ ಬಂದುಬಿಟ್ಟು 15 ಲಕ್ಷ. ಓಕೆನಾ. 15 lakh 15 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ. ಇಲ್ಲಿ ಎಷ್ಟು ಟೆಂಪ್ರೇಚರ್ ಇರುತ್ತೆ ಅಂದರೆ 15 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರು ಸೂರ್ಯನ ಕೇಂದ್ರ ಭಾಗದಲ್ಲಿ ಇರುತ್ತೆ. ಇದನ್ನು ನಾವೇನಂತೀವಿ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ, ಹೀಟ್ ಫಾರ್ಮೇಷನ್ಸ್ ಆಗುತ್ತೆ, ಟೆಂಪ್ರೇಚರ್ ಫಾರ್ಮೇಷನ್ ಆಗುತ್ತೆ. ಇದು ಯಾವ ಭಾಗವಾಗಿರ್ತದೆ? ಸೊ ಕೋರ್ ಭಾಗ ಯಾವಾಗಲೂ ಯಾವ ಥರ ಫಾರ್ಮೇಷನಲ್ಲಿರುತ್ತೆ ಅಂದರೆ ಪ್ಲಾಸ್ಮಾ ಫಾರ್ಮೇಷನಲ್ಲಿರುತ್ತೆ, ಪ್ಲಾಸ್ಮಾ ಶೇಪಲ್ಲಿ ಇರುತ್ತೆ. ಯಾವುದು? ಸೂರ್ಯನ ಕೇಂದ್ರ ಭಾಗ. ಸೊ ಹಾಗಾದರೆ ಇನ್ನು ಎರಡನೇದಾಗಿ ಅಂತ ಬರೋದಾದರೆ ರೇಡಿಯೋ ಆ್ಯಕ್ಟಿವ್ ಝೋನ್ ಅಂತ ಕರಿತೀವಿ. ಏನಂತೀವಿ ರೀ? ರೇಡಿಯೋ ಆ್ಯಕ್ಟಿವ್ ಝೋನ್ ಅಂತ. ರೇಡಿಯೋ ಆ್ಯಕ್ಟಿವ್ ಝೋನ್ ಎರಡನೇದು, ಸೂರ್ಯನ ಎರಡನೇ ಭಾಗವನ್ನು ರೇಡಿಯೋ ಆ್ಯಕ್ಟಿವ್ ಝೋನ್ ಅಂತ ಕರಿತೀವಿ. ಇನ್ನು ಮೂರನೇದಾಗಿ ಬಂದೋದು ಕಲೆಕ್ಟಿವ್ ಝೋನ್ ಕನ್ವೆಕ್ಟಿವ್ ಝೋನ್. ಓಕೆನಾ. ಕನ್ವೆಕ್ಟಿವ್ ಝೋನ್ ಅಂತ ಕರಿತೀವಿ. ಸೊ ಈ ರೇಡಿಯೋ ಆ್ಯಕ್ಟಿವ್ ಝೋನ್ ಏನಿದೆಯಲ್ಲ, ಸೊ ಸೂರ್ಯನ ಕೇಂದ್ರ ಭಾಗ ಮತ್ತು
ಕನ್ವೆಕ್ಟಿವ್ ಝೋನ್, ಮೂರನೇ ಭಾಗವಾದಂಥ ಕನ್ವೆಕ್ಟಿವ್ ಝೋನ್, ಇವೆರಡರ ಮಧ್ಯದಲ್ಲಿ ಬರ್ತದೆ ಯಾವುದು? ನಮ್ಮ ರೇಡಿಯೋ ಆ್ಯಕ್ಟಿವ್ ಝೋನ್. ಸೊ ಎರಡರ ಮಧ್ಯದಲ್ಲಿ ಬರ್ತದೆ ಯಾವುದ್ರಿ? ರೇಡಿಯೋ ಆ್ಯಕ್ಟಿವ್ ಝೋನ್. ಸೊ ಇದ್ರ ಕೆಲಸ ಏನಪ್ಪ ಅಂದರೆ, ಇಲ್ಲಿ ಫಾರ್ಮೇಷನ್ ಆದಂಥ ಎನರ್ಜಿನ, ಸೊ ಫಾರ್ಮೇಷನ್ ಆದ ಎನರ್ಜಿ 15 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿ ಏನು ಫಾರ್ಮೇಷನ್ಸ್ ಆಯಿತು ಎನರ್ಜಿನ, ಆ ಎನರ್ಜಿನ ಇಲ್ಲಿ ಮುಂದ್ಗಡೆ ಮೇಲ್ಗಡೆ ಮೂರನೇ ಲೇಯರ್ಗೆ ಕಳಿಸುವಂಥದ್ದು ಕೆಲಸ ಯಾವುದು ಮಾಡ್ತದೆ? ನಮ್ಮ ರೇಡಿಯೋ ಆ್ಯಕ್ಟಿವ್ ಝೋನ್ ಮಾಡ್ತದೆ. ಏನು ಮಾಡ್ತದೆ ರೀ? ರೇಡಿಯೋ ಆ್ಯಕ್ಟಿವ್ ಝೋನ್ ಏನು ಕೆಲಸ ಮಾಡ್ತದೆ? ಸೂರ್ಯನ ಕೋರ್ ಭಾಗದಲ್ಲಿ ಫಾರ್ಮೇಷನ್ ಆದ ಎನರ್ಜಿನ ಸೊ ಸೂರ್ಯನ ಮೂರನೇ ಭಾಗದ ಲೇಯರ್ಗೆ ಕಳಿಸುವಂಥ ಕೆಲಸ ಯಾವುದು ಮಾಡ್ತದೆ? ನಮ್ಮ ರೇಡಿಯೋ ಆ್ಯಕ್ಟಿವ್ ಝೋನ್ ಮಾಡ್ತದೆ. ಇಟ್ಸ್ ಟ್ರಾನ್ಸ್ಫರ್ಡ್ ಎನರ್ಜಿ ಫ್ರಮ್ ದ ಎಲ್ಲಿಂದ? ಕೋರ್ ಟು ಕನ್ವೆಕ್ಟಿವ್ ಝೋನ್. ಸೊ ಇಲ್ಲಿಗೆ ಕೆಲಸ ಎರಡರದ್ದು ಮುಗೀತು. ಹಾಗಾದರೆ ಮೂರನೇದಕ್ಕೆ ಬಂದಾಗ ಏನಾಗುತ್ತೆ? ಸೊ ಇಲ್ಲಿ ಫಾರ್ಮೇಷನ್ ಆದ ಎನರ್ಜಿ ಏನು ಬರುತ್ತಲ್ಲ, ಸೊ ಅಂಡರಲ್ಲಿ, ಕೋರಲ್ಲಿ, ಕೇಂದ್ರದಲ್ಲಿ ಹೈಡ್ರೋಜನ್ ಕನ್ವರ್ಟ್ ಟು ಹೀಲಿಯಮ್ ಆಗಿ ಏನು ಎನರ್ಜಿ ಫಾರ್ಮೇಷನ್ ಆಗಿ ಎನರ್ಜಿ ಆಗಿ ರೇಡಿಯೋ ಆ್ಯಕ್ಟಿವ್ ಝೋನನ್ನು ಕ್ರಾಸ್ ಮಾಡ್ಕೊಂಡು ಮೂರನೇ ಲೇಯರ್ಗೆ ಏನು ಬರುತ್ತಲ್ಲ, ಅಲ್ಲಿ ಏನು ಕೆಲಸ ಆಗುತ್ತಪ್ಪ ಅಂದರೆ, ಸೊ ಟೆಂಪ್ರೇಚರ್ ಡಿಕ್ರೀಸ್ ಮಾಡುವಂಥ ಕೆಲಸ ಮಾಡ್ತದೆ. ಟೆಂಪ್ರೇಚರು ಡಿಕ್ರೀಸ್, ಡೌನ್ ಸಿಂಬಲ್ ಅಂದರೆ ಕೆಳಗಡೆ ಕಮ್ಮಿ ಆಗ್ತಿದೆ ಅಂದಂಗೆ, ಓಕೆನಾ? ಕೆಮಿಸ್ಟ್ರಿ ಸಿಂಬಲ್ ಅಲ್ಲ ಇವು. ಡೌನ್ ಅಂದರೆ ಕೆಳಗಡೆ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ. ಎಲ್ಲಿಂದ ಎಲ್ಲಿಗಂದರೆ 15 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ದಿದ್ದು ಸೀದಾ 2 ಲ್ಯಾಕ್ ಅಂದರೆ 2 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಬಂತು ನೋಡ್ರಿ. ಸೊ ಎಲ್ಲಿಂದ ಎಲ್ಲಿಗೆ 15 ಲಕ್ಷದಿಂದ 2 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ಗೆ ಯಾವುದರಲ್ಲಿ ಆಗುತ್ತೆ? ಕನ್ವೆಕ್ಟಿವ್ ಝೋನಲ್ಲಿ. ಹಾಗಾದರೆ ಸರ್ ಇಷ್ಟೆಲ್ಲ ಸ್ಟ್ಯಾಂಡರ್ಡಾಗಿ ಹೇಳ್ತಿದ್ದೀವಲ್ಲ, ಅನಲೈಸಿಸ್ ಹೆಂಗೆ ಮಾಡ್ತೀವಿ ರೀ? ಸೊ ಅನಲೈಸಿಸ್ ಆಲ್ರೆಡಿ ಸೈಂಟಿಸ್ಟ್ನ ಮಾಡಿದ್ದಾರೆ. ಅದರ ಬಗ್ಗೆ ಕ್ಲಾಸಸ್ಸು, ಅದರ ಬಗ್ಗೆ ಸ್ವಲ್ಪ ಡೆಪ್ತಾಗಿ ಹೋಗ್ತಾ ಬಂದರೆ ಇದು PCPS ಆಗಿ ಅಥವಾ ನಮ್ಮ ವಿಲೇಜ್ ಅಕೌಂಟ್ರಿಗೂ ಲ್ಯಾಂಡ್ ಸರ್ವರ್ಗೂ ಆಗಲ್ಲ. ಒಳ್ಳೆ KS ಎಕ್ಸಾಮ್ಗಳಿಗೆ ಪ್ರೀಗಂತೂ ಕವರ್ ಆಗುತ್ತೆ. 100% ಪ್ರೀಗೆ, ಪ್ರಿಲಿಮ್ಸ್ಗೆ, KS ಪ್ರಿಲಿಮ್ಸ್ಗೆ ಕವರ್ ಆಗುವಂಥ ಕ್ಲಾಸಸ್ ಆಗಿದೆ. ಸೊ ಅಷ್ಟು ಡೆಪ್ತಾಗಿ ಹೋಗ್ತಾಯಿದ್ರೆ UPSC ಮೇನ್ಸ್ಗೆ ಕೋರ್ ಸಬ್ಜೆಕ್ಟಾಗಿಯೇ ನೀವು ಯಾವ್ದು ತೊಗೋಬೇಕಾಗ್ತದೆ? ಜಿಯೋಗ್ರಫಿ ತೊಗೋಬೇಕಾಗ್ತದೆ. ಅಷ್ಟು ಡೆಪ್ತಾಗಿ ಹೋಗ್ತಾಯಿದ್ದೀವಿ, ಓಕೆನಾ? ಸೊ ಇಲ್ಲಿವರೆಗೂ 3 ಲೇಯರ್ ಮುಗಿದ್ವಾ? ಹಾಗಾದರೆ ಇನ್ನು 4ನೇ ಲೇಯರ್ ನೋಡೋಣ. ಸೊ 1ನೇದು ಕೋರು, 2ನೇದು ರೇಡಿಯೋಆಕ್ಟಿವ್, 3ನೇದು ಕನ್ವೆಕ್ಟಿವ್ ಝೋನ್, ಓಕೆನಾ? ಸೊ ಇನ್ನು 4ನೇದಾಗಿ ಬಂದುಬಿಟ್ಟು ನೋಡಿ, ಕೆಲವೊಂದೊಂದು ಪುಸ್ತಕಗಳಲ್ಲೂ ಇಲ್ಲ ರೀ, ನಾನು 100% ಹೇಳ್ತೀನಿ. ಸ್ಟೇಟಲ್ಲಿರ್ತಕ್ಕಂಥ ಕೆಲವೊಂದೊಂದು ಪುಸ್ತಕಗಳಲ್ಲೂ ಇಲ್ಲ. ಕಂಟೆಂಟ್ನ ಎಲ್ಲೆಲ್ಲಿಂದನೋ ಕಲೆಕ್ಟ್ ಮಾಡ್ಕೊಂಡು ಬಂದು ಹೇಳ್ತಾ ಇದ್ದೀವಿ. ಹಾಗಾದರೆ 4ನೇದು ಬಂದುಬಿಟ್ಟು ನಾವೇನಂತೀವಿ? ಅದನ್ನು ಫೋಟೋಸ್ಪಿಯರ್ ಅಂತ ಕರಿತೀವಿ. ಸೊ ಫೋಟೋಸ್ಪಿಯರ್, ಈ 4ನೇ ಝೋನು ಫೋಟೋಸ್ಪಿಯರ್ ಅಂತ ಕರಿತೀವಿ. ಹಾಗಾದರೆ ಈ ಫೋಟೋಸ್ಪಿಯರ್ ಎಲ್ಲಿದೆ ಅಂದರೆ ಇಲ್ಲಿದೆ. ಸೊ ಮನುಷ್ಯ ಇಲ್ಲಿದ್ದಾನೆ ಭೂಮಿ ಮೇಲೆ. ಇಲ್ಲಿ ನಿಂತು ಸೂರ್ಯನನ್ನು ಏನು ನೋಡ್ತಾನೋ, ಯಾವ ಲೇಯರು ಸೂರ್ಯ ನಮಗೆ ಹೆಂಗೆ ಕಾಣಿಸ್ತಾನೋ, ಈಗ ನೇರವಾಗಿ ಹಿಂಗೆ ನೋಡ್ತಾ ಇದ್ದೀವಿ, ಗುಂಡಕ್ಕೆ ಸೂರ್ಯ ಕಾಣಿಸ್ತಾ ಇದ್ದಾನೆ, ಕಣ್ಣು ನೀರು ಬರ್ತಾ ಇದೆ, ಮಂಜು ಕಾಣಿಸ್ತಾ ಇದೆ. ರೂಮ್ ಒಳಗಡೆ ಅಲ್ಲ, ಹೊರಗಡೆ ನಿಂತು ನೋಡಿದ್ರೆ, ಓಕೆನಾ? ಹಿಂಗೆ ನೋಡೋದಲ್ಲ, ಓಕೆನಾ? ಸೊ ಬಿಡಿ. ಸೊ ಹಿಂಗೆ ಸೂರ್ಯನನ್ನು ನೋಡಿದಾಗ ನಿಮ್ಮ ಕಣ್ಣಿಗೆ ಡೈರೆಕ್ಟ್ಲಿ ಏನು ವಿಸಿಬಲ್ ಆಗ್ತಾನೋ, ಸೂರ್ಯ ನಿಂತ ಜಾಗದಿಂದ ಏನು ನಿಮಗೆ ಸೂರ್ಯ ಕಾಣಿಸ್ತಾನೋ, ಅದನ್ನು ನಾವೇನಂತೀವಿ? ಫೋಟೋಸ್ಪಿಯರ್ ಅಂತ ಕರಿತೀವಿ. ಇದು ಸೂರ್ಯನ ಭಾಗವಾಗಿದೆ. ಸೂರ್ಯನ ಮೇಲ್ಭಾಗವನ್ನು ನಾವೇನಂತ ಕರಿತೀವಿ? ಸೊ ಮೋಸ್ಟ್ ಔಟರ್ ಲೇಯರ್ ಇದು, ಓಕೆನಾ? ಔಟರ್ ಲೇಯರ್ ಯಾವುದ್ರಿ? ಸೊ ಲೇಯರ್ ಅಂದರೆ ಮೇಲ್ಪದರು. ಸೂರ್ಯನ ಮೋಸ್ಟ್ ಹೊರಗಡೆಯ ಪದರ ಯಾವುದಪ್ಪ ಅಂದರೆ ನಾವು ಯಾವುದನ್ನಂತೀವಿ? ಫೋಟೋಸ್ಪಿಯರ್ ಅಂತ ಕರಿತೀವಿ. ಈ ಫೋಟೋಸ್ಪಿಯರಲ್ಲಿ ಸೂರ್ಯನ ಟೆಂಪ್ರೇಚರು ಆನ್ ಆ್ಯಂಡ್ ಆ್ಯಾವ್ರೇಜು 5500 ಡಿಗ್ರಿ ಸೆಲ್ಸಿಯಸ್ಸಿಂದ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ವರೆಗೂ ಇರ್ತದೆ. ಇದು ಸ್ಟ್ಯಾಂಡರ್ಡು. ಆನ್ ಆ್ಯಂಡ್ ಆ್ಯಾವ್ರೇಜ್ ಇಷ್ಟಿರ್ತದೆ. ಓಕೆನಾ? ಓಕೆ. ಸೊ ಆನ್ ಆ್ಯಂಡ್ ಆ್ಯಾವ್ರೇಜ್ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರ್ತದೆ. ಸೊ ಹಾಗಾದರೆ ಇದು ಔಟರ್ ಲೇಯರ್ ಫೋಟೋಸ್ಪಿಯರ್ ಆಯಿತು. ಸರ್ ಕೆಲವೊಂದೊಂದು ಸರಿ ನಾವು ಸೂರ್ಯನನ್ನು ನೋಡ್ತಾ ಇರ್ತೀವಲ್ಲ, ಹಿಂಗೆ ಸೂರ್ಯನನ್ನು ಅನಲೈಸಿಸ್ ಮಾಡುವಾಗ ಕೆಲವೊಂದೊಂದು ಕಡೆ ಪದಗಳು ಬರ್ತಾ ಇದೆ, ಕೆಲವೊಂದೊಂದು ಕಡೆ ನಾವು ಹಿಂಗೇನೋ ಅದು ಕಣ್ಣಿಗೆ ಕುಕ್ಕದೇ ಇರೋ ಥರ ನೋಡಿದಾಗ ಅದಕ್ಕೆ ಏನಂತೀವಿ ಹೇಳ್ರಿ? ಹಿಂಗೆ ನೋಡೋದಕ್ಕೆ, ಓಕೆನಾ? ಝೂಮ್ ಆಗಿ ನೋಡೋದಕ್ಕೆ ಏನಂತೀವಿ? ಓಕೆನಾ? ಅದನ್ನು ಏನಂತೀರಿ ನನ್ನಾರು ಕಮೆಂಟ್ ಮಾಡಿರಿ. ನಿನ್ನೆನೇ ಹೇಳಿನ್ರಿ, ಅಡ್ವಿನ್ ಹಬ್ಬಲ್ ಅವ್ರದ್ದು ಟೆಲಿಸ್ಕೋಪ್ ಅಂತ ಹೇಳಿಲ್ವೇ? ಹಾಗೆ ಅಡ್ವಿನ್ ಹಬ್ಬಲ್ ಅವ್ರದ್ದಲ್ಲ, ಬೇರೆ ಸೈಂಟಿಸ್ಟ್ಗಳದ್ದು ರಿಸರ್ಚರ್ಸು ಇರ್ತಾವಲ್ಲ, ಆ ಟೆಲಿಸ್ಕೋಪ್ ಮುಖಾಂತರ ನೋಡಿದಾಗ ಸೂರ್ಯನನ್ನು ಅನಲೈಸಿಸ್ ಮಾಡುವಾಗ ಕೆಲವೊಂದೊಂದಷ್ಟು ಸೂರ್ಯನ ಮೇಲೆ ಕಪ್ಪು ಭಾಗದ ರಂಧ್ರಗಳು ಬಿದ್ದಿದ್ವು. ಅದನ್ನು ನಾವೇನಂದ್ವಿ? ಡಾರ್ಕ್ ಸ್ಪಾಟ್ಸ್ ಅಂತ ಕರೆದ್ವಿ. ಸೊ ಅವುಗಳನ್ನೇನಂದ್ವಿ? ಡಾರ್ಕ್ ಸ್ಪಾಟ್ ಅಂತ ಕರೆದ್ವಿ. ಆದರೆ ಈ ಡಾರ್ಕ್ ಸ್ಪಾಟ್ಗಳು ಡಾರ್ಕ್ ಆಗಿರ್ತಾವಲ್ಲ, ಆ ಸೂರ್ಯನ ಮೇಲ್ಪದರಿನಲ್ಲಿ ತೂತುಗಳು ಬಿದ್ದಿದ್ವು ಅಂತ ಹೇಳ್ತಾರಲ್ಲ, ಡಾರ್ಕ್ ಸ್ಪಾಟ್ ಕಪ್ಪು ರಂಧ್ರಗಳೇನಿದಾವಲ್ಲ, ಅವುಗಳು ಕಪ್ಪು ರಂಧ್ರಗಳು ಅಲ್ಲ.
ಅವುಗಳೇನು? ಸೊ ಯಾವಾಗ ಸೂರ್ಯನ ಎನರ್ಜಿ ಕೇಂದ್ರದಿಂದ ಹೊರಗಡೆ ಬರುವಾಗ ಟೆಂಪ್ರೇಚರ್ ಏನು ಎಕ್ಸಿಟ್ ಆಗ್ತಾ ಇರ್ತದಲ್ಲ, ಸೊ ಇನ್ಬಿಲ್ಟಿಂದ ಹೊರಗಡೆ ಎನರ್ಜಿ ಬರುವಾಗ, ಸೊ ಎಕ್ಸ್ಪೋಸ್ ಆಗಿ ಸೂರ್ಯನ ಕೇಂದ್ರದಿಂದ ಎನರ್ಜಿ ಮೇಲ್ಗಡೆ ಬಂದಾಗ ಮೇಲ್ಪದರಿನಲ್ಲಿ ಎಷ್ಟಿದೆ ಟೆಂಪ್ರೇಚರು? ಆನ್ ಆ್ಯಂಡ್ ಅವರೇಜ್ 5500ರಿಂದ 6000 ಡಿಗ್ರಿ ಸೆಲ್ಸಿಯಸ್. ಆದರೆ ಕೆಲವೊಂದೊಂದು ಭಾಗಗಳಲ್ಲಿ, ಸೂರ್ಯನ ಕೆಲವೊಂದೊಂದು ಭಾಗಗಳಲ್ಲಿ ಟೆಂಪ್ರೇಚರ್ ಎಷ್ಟಿರುತ್ತೆ ರೀ? 1500 ಡಿಗ್ರಿ ಸೆಲ್ಸಿಯಸ್ಸಿಂದ 3000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ವರೆಗೂ ಕೆಲವೊಂದೊಂದು ಭಾಗಗಳಲ್ಲಿ ಸರಿಯಾಗಿ ಎನರ್ಜಿ ಸಫಿಷಿಯೆಂಟಾಗಿ ಎಕ್ಸ್ಪ್ಲೋಸ್ ಆಗಿರಲ್ಲ. ಅಂಥ ಭಾಗವನ್ನು ನಾವು ಏನಂತೀವಿ? ಡಾರ್ಕ್ ಸ್ಪಾಟ್ ಅಂತ ಕರಿತೀವಿ. ಸೊ ಇಲ್ಲಿ ಟೆಂಪ್ರೇಚರ್ ಏನಾಗಿತ್ತು ರೀ? 1500 ಡಿಗ್ರಿ ಸೆಲ್ಸಿಯಸ್ಸಿಂದ 3000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ವರೆಗೂ ಇರ್ತದೆ. ಇದನ್ನು ಡಾರ್ಕ್ ಸ್ಪಾಟ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಸ್ಪೆಷಲಾಗಿ ಹೆಸರಿದೆ. ಅದನ್ನು ಎಷ್ಟೋ ಸಲ ಎಕ್ಸಾಮಲ್ಲಿ ಕೇಳಿದ್ದೀನಿ. ಅದನ್ನು ಹೆಸರೇನಪ್ಪ ಅಂದರೆ ಉಂಬ್ರಾ ಅಂತ. ಉಂಬ್ರಾ, UMBRA, ಉಂಬ್ರಾ ಅಂತ ಕರಿತೀವಿ. ಸೂರ್ಯನ ಮೇಲ್ಪದುರಿನ ಭಾಗದಲ್ಲಿ ಕಪ್ಪು ರಂಧ್ರಗಳು, ಕಪ್ಪು ಜಾಗವನ್ನು ಕಾಣಿಸ್ಕೊಳ್ತದೆ. ಅದನ್ನು ನಾವು ಏನಂತೀವಿ? ಡಾರ್ಕ್ ಸ್ಪಾಟ್ ಅಂತ ಆಡು ಭಾಷೆಯಲ್ಲಿ ಕಲಿಯೋಕ್ಕೋಸ್ಕರ ಅಂತೀವಿ, ಕಪ್ಪು ಕೇಂದ್ರ ಅಂತ ಕರಿತೀವಿ. ಆದರೆ ಸೈಂಟಿಫಿಕ್ ಆಗಿ ಅದಕ್ಕೆ ಏನಂತೀವಿ? ಉಂಬ್ರಾ ಅಂತ ಕರಿತೀವಿ. ಸೂರ್ಯನ ಒಂದು ಭಾಗದಲ್ಲಿ ಒಂದು ಕಪ್ಪಾಗಿ ಕೇಳಿಸ್ತದಲ್ಲ, ಅದನ್ನು ನಾವು ಉಂಬ್ರಾ ಅಂತ ಕರಿತೀವಿ. ಈ ಉಂಬ್ರಾ ಭಾಗವನ್ನು ಬಿಟ್ಟು ಉಳಿದಿದ್ದೆಲ್ಲ ಬೆಳ್ಳಗೆ ಕಾಣ್ತದಲ್ಲ, ಸೊ ಹಾಗಾದರೆ ಉಳಿದ ಬಿಳಿ ಭಾಗವನ್ನು ನಾವು ಏನಂತೀವಿ? ಪೆನುಂಬ್ರಾ ಅಂತ ಕರಿತೀವಿ. ಪೆನುಂಬ್ರಾ ನೋಡಿ, ಸೈಂಟಿಫಿಕ್ ವರ್ಡ್ಗಳು 100% ಹೇಳ್ತಾ ಇದ್ದೀನಿ. ಸೊ ಭಾಳ ನೆನಪಿರ್ಬೇಕಾಗಿದೆ. ಉಂಬ್ರಾ ಮತ್ತು ಪೆನುಂಬ್ರಾ ಅಂತ. ಇದು ಡಾರ್ಕ್ ಸ್ಪಾಟು ಆ್ಯಂಡ್ ರಿಮೈನಿಂಗ್ ಪಾರ್ಟ್ ಅಂತ ಕರಿತೀವಿ. ಉಳಿದ ಭಾಗ ರಿಮೈನಿಂಗ್ ಪಾರ್ಟ್ ಅಂತ ಬರ್ಕೊಳ್ಳಿ. ಓಕೆನಾ? ನಿಮಗೆ ಹೆಂಗೆ ತಿಳಿತದೋ ಹಂಗೆ ಬರ್ಕೊಳ್ಳಿ. ಕಂಟೆಂಟ್ ಕೊಡೋ ಕೆಲಸ ನಂದು. ಸೊ ಅದಕ್ಕೆ ಶಾರ್ಟ್ ನೋಟು ನೀವು ಏನು ನೋಟ್ಸ್ ಮಾಡ್ಕೊತೀರೋ ನಿಮಗೆ. ಸೊ ಗೊತ್ತಿರೋರು ರಿಕಾಲ್ ಆಗುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಇದು ಪೆನುಂಬ್ರಾ ಅಂತ. ಸೊ ರಿಮೈನಿಂಗ್ ಪಾರ್ಟ್ ಆಫ್ ದ ಡಾರ್ಕ್ ಪಾರ್ಟ್ನ ಬಿಟ್ಟು ಉಳಿದಿದ್ದ ಪಾರ್ಟ್ನ ಸಣ್ಣನ ನಾವೇನಂತೀವಿ? ಪೆನುಂಬ್ರಾ ಅಂತ ಕರಿತೀವಿ. ಸೊ ಈಗ ಈ ಉಂಬ್ರಾ ಅನ್ನೋದು ಏನು ಬೀಳುತ್ತಲ್ರಿ, ಕಪ್ಪು ಕೇಂದ್ರಗಳು ಏನು ಬೀಳ್ತದೆ, ಇದು ಪ್ರತಿ 11 ವರ್ಷಕ್ಕೆ, ಸೊ 11 ಇಯರ್ಸಿಗೆ ಏನಾಗುತ್ತೆ? ಅದು ರಿಕಾಲ್ ಆಗಿ ಅದು ಹೋಗುತ್ತೆ. 11 ಇಯರ್ಸ್ ಆದಮೇಲೆ ಅದು ಸೋಲಾರ್ ಸಿಸ್ಟಮ್ನ ರಿಯಾಕ್ಷನ್ಸ್ ಆಗಿ ಅದು ಕ್ಲಿಯರ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ನಮ್ಮ ಫೋಟೋಸ್ಪಿಯರ್. ಇಲ್ಲಿಗೆ ಉಂಬ್ರಾ ಮುಗೀತು, ಪೆನುಂಬ್ರಾ ಮುಗೀತು. ಹಾಗಾದರೆ ಸರ್ ಇಲ್ಲಿಗೆ 4 ಮುಗಿದ್ವು, ಇನ್ನೂ 2 ಲೇಯರ್ ಅಂತ ಹೇಳಿದ್ರಲ್ಲ, ನೇರವಾಗಿ ನಮ್ಮ ಕಣ್ಣಿಗೆ ಸೂರ್ಯನೇ ಕಾಣಿಸಾಗತ್ತಾ? ಇನ್ನು ಎಲ್ಲಿಂದ ಬರ್ತದೆ ಸರ್ 2 ಲೇಯರ್ ಅಂತ ಅಂದಾಗ, ಸೊ ಇನ್ನೂ 2 ಲೇಯರ್ಗಳು ಬಂದುಬಿಟ್ಟು, ಸೊ 1ನೇದು 4ನೇದು ಬಂದುಬಿಟ್ಟು 4 ಆಗಿದ್ದಾವೆ. 5ನೇದು ಬಂದುಬಿಟ್ಟು ಏನಂತೀವಿ ನಾವು? ಅದನ್ನು ಕ್ರೋಮೋಸ್ಪಿಯರ್ ಅಂತ ಕರಿತೀವಿ. ಕ್ರೋಮೋಸ್ಪಿಯರ್. ಸೊ ಕ್ರೋಮೋಸ್ಪಿಯರ್ ಅಂತ ಕರಿತೀವಿ. ಈ ಕ್ರೋಮೋಸ್ಪಿಯರು ಇನ್ನೊಂದು 6ನೇದಾಗಿ ಕಾಣಿಸ್ತಿದೆಯಾ? ಒಂದು ಸೆಕೆಂಡ್ ನೋಡ್ಕೊಂಬರಲ್ಲ, ಹಿಂಗೆ ನಿಮಗೆ ಕಾಣಿಸ್ತಿದೆಯಲ್ಲ ಅಂತ. ಹಾಂ, ಕಾಣಿಸ್ತಿದೆ ಬೆಂಕಿ. ಓಕೆನಾ? ಇದು ಕ್ರೋಮೋಸ್ಪಿಯರ್ ಅಂತ ಕರಿತೀವಿ. ಇನ್ನೊಂದು 6ನೇದಾಗಿ ಬಂದುಬಿಟ್ಟು, ಸೊ ಕ್ರೋಮೋಸ್ಪಿಯರ್. ಇನ್ನೊಂದು 6ನೇದು ಕೊರೋನಾ ಅಂತ ಕರಿತೀವಿ. ಈ ಕೊರೋನಾ ಬಗ್ಗೆ ಮೇಲ್ಗಡೆ ಮತ್ತೆ ಹೇಳ್ತೀನಿ. ಸೊ ಇದನ್ನು ಕ್ರೋಮೋಸ್ಪಿಯರು ಮತ್ತು ಕೊರೋನಾ ಇವೆರಡೂ ಬಂದುಬಿಟ್ಟು ನಮಗೆ ಯಾವ ಟೈಮಲ್ಲಿ ಕಾಣಿಸ್ತಿದೆ ನೋಡಿ. ಈ ಕ್ರೋಮೋಸ್ಪಿಯರ್ ಅನ್ನೋದು ಸೊ ಸೂರ್ಯ ಗ್ರಹಣ ಟೈಮಲ್ಲಿ ಕಾಣಿಸ್ತದೆ. ಗ್ರಹಣಗಳ ಸಂದರ್ಭಗಳಲ್ಲಿ ಇವುಗಳು ಕಾಣಿಸ್ತವೆ. ಎಕ್ಲಿಪ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಎಕ್ಲಿಪ್ಸ್ ಅಂದರೆ ಗ್ರಹಣಗಳು ಟೈಮಲ್ಲಿ ಕಾಣಿಸ್ತದೆ. ಈ ಕ್ರೋಮೋಸ್ಪಿಯರ್ ಏನಿರುತ್ತಲ್ಲ, ಇದು ಸೂರ್ಯನ ಮೇಲ್ಭಾಗದಲ್ಲಿ ಕೆಲವೊಂದೊಂದು ಸಲ ರೆಡ್ ಕಾಣಿಸ್ತದೆ ನೋಡಿರ. ಗ್ರಹಣಗಳಿದ್ದ ಸಂದರ್ಭಗಳಲ್ಲಿ ರೆಡ್ಡಾಗಿ ಒಂದು ವೃತ್ತಾಕಾರದ ಸರ್ಕಲ್ ಕಂಡಂಗೆ ಕಾಣಿಸ್ತದೆ. ಗೊತ್ತಿಲ್ವಾ? ಕಮೆಂಟ್ ಮಾಡಿರಿ. ನೋಡಿದ್ದೀರಾ ನೋಡಿಲ್ವೋ ಕಮೆಂಟ್ ಮಾಡಿರಿ. ನೀವು ಮಾಡೋ ಕಮೆಂಟ್ ನಮಗೆ ಖುಷಿ ಕೊಡ್ತದ್ರಿ, ದಯಮಾಡಿ ಮಾಡಿರಿ. ಓಕೆನಾ? ಸೊ ಕ್ರೋಮೋಸ್ಪಿಯರ್ ಅಂದ್ರೆ ಏನ್ರಿ? ಸೂರ್ಯನ ಒಂದು ಭಾಗದಲ್ಲಿ ಗ್ರಹಣಗಳ ಸಂದರ್ಭಗಳಲ್ಲಿ ಏನಾಗಿದೆ, ಕಪ್ಪ ಕಾಣಿಸ್ತದಲ್ಲ, ಅದನ್ನು ನಾವು ರೆಡ್ಡಾಗಿ ಮೆನ್ಷನ್ ಆಗಿ ಕಾಣಿಸ್ತದಲ್ಲ, ಡಿಮ್ ರೆಡ್, ಲೈಟ್ ರೆಡ್ಡಾಗಿ ಕಾಣಿಸ್ತದೆ, ಅದನ್ನೇನಂತೀವಿ ನಾವು ಕ್ರೋಮೋಸ್ಪಿಯರ್ ಅಂತ ಕರಿತೀವಿ. ಆ ಭಾಗವನ್ನು ಕ್ರೋಮೋಸ್ಪಿಯರ್ ಅಂತ ಕರಿತೀವಿ. ಇದು ಯಾವಾಗ ಗ್ರಹಣ ಇದ್ದಾಗಲೇ ಕಾಣಿಸ್ತದೆ. ಇನ್ನು ಕೊರೋನಾ ಅಂತ ಅಂತೀವಲ್ಲ, ಸೊ ಈ ಕೊರೋನಾ ಅಂದದನ್ನ, ಸೊ ಇದು ಕೊರೋನಾದ ಬಗ್ಗೆ ಇಲ್ಲಿ ಮೇಲೆ ತಗೊಳ್ಳ. ಸೊ ಇವುಗಳ ಅಳಕಿಸ್ಲಾ, ಇವುಗಳ ಪಾಯಿಂಟ್ ಬರ್ಕೊಂಡಿದ್ದೀರಾ. 1ನೇದು ಯಾವುದು? ಕೋರು. 2ನೇದು ರೇಡಿಯೋ ಆಕ್ಟಿವ್ ಝೋನ್. 3ನೇದು ಬಂದುಬಿಟ್ಟು ಸೊ ಕನ್ವೆಕ್ಟಿವ್ ಝೋನ್. 4ನೇದು ಬಂದುಬಿಟ್ಟು ಫೋಟೋಸ್ಪಿಯರ್. 5ನೇದು ಬಂದುಬಿಟ್ಟು ಕ್ರೋಮೋಸ್ಪಿಯರ್. 6ನೇದು ಬಂದುಬಿಟ್ಟು ಕೊರೋನಾ. ಈಗ ಕೊರೋನಾ ಬಗ್ಗೆನೇ ನೋಡೋಣ. ಸೊ ಕೊರೋನಾ ಗೋ ಕೊರೋನಾ ಅವಾಗ ಒಂದು ಸ್ವಲ್ಪ ನೆನಪೈತ್ರ. ಕೊರೋನಾ ಟೈಮ್ನಾಗ ಏನೇನೋ ಹಿಂಗೆ ಡುಮ್ ಎಲ್ಲ ತಾಟ ತಂಬೂರ್ತಿ ಒಂದು ಎಲ್ಲ ಬರೆಸ್ತಿದ್ವಿ. ನಾವು ಬರ್ಸೀವಿ ಬಿಡ್ರಿ. ನಮ್ಮ ಮನೇದು ಬರೆಸಿದ್ರಕ್ಕಿಂತ ಮಂದಿ ಮನೆಯೂ ಭಾಳ ಬರ್ಸೀವಿ ನಾವು. ಓಕೆನಾ? ಈ ಸೂರ್ಯನ ಬಗ್ಗೆ ಇಲ್ಲಿಗೆ ಸರ್ಸನ. ಓಕೆ, ಇಲ್ಲಿ 6th ಆಗಿ ಕೊರೋನಾ ಅಂತ ಕರಿತೀವಿ.
ಸೊ ಕೊರೋನಾ ಅಂತ ಯಾವಾಗ ಅಂತೀವಿ ಅಂದರೆ ಈ ಸೂರ್ಯ ಏನಿದಾನಲ್ಲ, ಇದು ನಮ್ಮ ಸೂರ್ಯ ಸ್ವಲ್ಪ ಈಗ ಅಡ್ಡಾಗನ. ಸೊ ಈಗ ನಮ್ಮ ಸೂರ್ಯ ಏನಿದಾನೆ ಈ ಕೇಂದ್ರದಿಂದ, ಸೊ ಈ ಮೇಲ್ಪದರು ನಮಗೆ ಕಾಣೋದು ಯಾವುದ್ರೆ, ಇದನ್ನು ನಾವು ಫೋಟೋಸ್ಪಿಯರ್ ಅಂತ ಕರಿತೀವಿ. ಈ ಫೋಟೋಸ್ಪಿಯರು ಸೊ ಯಾವುದಾದ್ರೂ ಒಂದು ಸ್ವಲ್ಪ ಗ್ರಹಣದ ಟೈಮಲ್ಲಿ ಒಂದು ಸ್ವಲ್ಪ ಕೆಂಪಗೆ ಲೇಯರ್ ಕಂಡ್ರೆ ಅದನ್ನು ನಾವೇನಂತೀವಿ ಕ್ರೋಮೋಸ್ಪಿಯರ್ ಅಂತ ಕರಿತೀವಿ. ಆದರೆ ಕೆಲವೊಂದೊಂದು ಸಲ ಏನಾಗುತ್ತೆ, ಸೊ ಇಲ್ಲಿಂದ ಈಗ ಇನ್ನೊಂದು, ಸೊ ಇಲ್ಲಿಂದ ಏನಾಗುತ್ತೆ ಕೊರೋನಾ ಟೈಮ್ ಅಂದರೆ, ಸೊ ಯಾವಾಗ ಸೂರ್ಯನ ಎನರ್ಜಿ ಇಲ್ಲಿಂದ ಎಕ್ಸ್ಪೋಸ್ ಆಗ್ತಾ ಇರ್ತದಲ್ಲ, ಸೊ ಮಿತಿ ಮೀರಿ ಟೆಂಪ್ರೇಚರು ಈ ಮೇಲ್ಪದರಿಗೆ ಸಫಿಷಿಯೆಂಟ್ ಆಗೋಕ್ಕಿಂತ ಜಾಸ್ತಿ ಎಕ್ಸ್ಪೋಸ್ ಆದಾಗ, ಸೊ ಆವಾಗ ಫಾರ್ಮೇಷನ್ ಆಗೋದೇ ಕೊರೋನಾ. ಗೊತ್ತಾಗ್ತಿದೆಯಾ? ಸೊ ಒಂದು ಕೇಂದ್ರದಲ್ಲಿ ಎನರ್ಜಿ ಎಷ್ಟು ಸಫಿಷಿಯೆಂಟಾಗಿ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಆ್ಯಂಡ್ ಅವರೇಜ್ ಮೇಲ್ಪದರಿಗೆ ಬೇಕು. ಅದಕ್ಕಿಂತ ಜಾಸ್ತಿ ಹೈಯೆಸ್ಟ್ ಆಗಿ ಒಂದೊಂದು ಸಲ ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರು, 1 ಲಕ್ಷ 2 ಲಕ್ಷ ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ಗೆ ರೇರಲ್ಲಿ ಎನರ್ಜಿ ಫಾರ್ಮೇಷನ್ ಆಗುತ್ತೆ. ಈ ರೇರು ಕೊರೋನಾ ಅಂತ ಕರಿತೀವಿ. ಸೊ ಇದು ಕೂಡ ಗ್ರಹಣದ ಸಂದರ್ಭದಲ್ಲೇ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಎಲ್ಲಾದರೂ ಹಿಂದೆ ಹಿರಿಯರು ಹೇಳ್ತಿರ್ತಾರೆ ಗೊತ್ತಾ, ಗ್ರಹಣದ ಸಂದರ್ಭಗಳಲ್ಲಿ ಹೊರಗಡೆ ಬರಬೇಡ್ರಿ ಯಾಕಂದರೆ ಎನರ್ಜಿ ಹೈಯೆಸ್ಟ್ ಪ್ರೊಡ್ಯೂಸ್ ಆಗಿರ್ತದೆ. ಸೊ ಹೈಯೆಸ್ಟ್ ಎನರ್ಜಿ ಪ್ರೊಡ್ಯೂಸ್ ಆಗಿರೋ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಕೊರೋನಾ ಅಂತ ಕರಿತೀವಿ. ಓಕೆನಾ? ಸೊ ಇನ್ನೊಂದು, ನೀವು ಒಂದು ಪಾಯಿಂಟು ಫೋಟೋಸ್ಪಿಯರಲ್ಲಿ ಯಾರಾದರೂ ಬಿಟ್ಟಿದ್ರೆ, ಆ ಫೋಟೋಸ್ಪಿಯರ್ದು ಥಿಕ್ನೆಸ್ ಎಷ್ಟಿದೆಯಪ್ಪ ಅಂತಂದರೆ 500 ಕಿಲೋಮೀಟರ್ ಬರ್ಕೊಳ್ಳಿ. ಓಕೆನಾ? ಫೋಟೋಸ್ಪಿಯರ್ ಆ ಗ್ಯಾಪಲ್ಲಿ ಏನಾದರೂ ಪಾಯಿಂಟ್ ಒಂದು ಸಣ್ಣದಾಗಿ ಸಾಲು ಬಿಟ್ಟಿದ್ರೆ ಫೋಟೋಸ್ಪಿಯರ್ದು ಥಿಕ್ನೆಸ್ ಎಷ್ಟಿದೆ, 500 ಕಿಲೋಮೀಟರ್ ಅಷ್ಟು ಫೋಟೋಸ್ಪಿಯರ್ ಥಿಕ್ನೆಸ್ ಇದೆ. ಓಕೆನಾ? ಇರಲಿ. ಸೊ ತದನಂತರ ಹಾಗಾದರೆ ಈ ಕೊರೋನಾ ಲೇಯರು ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಯಾವ ಸಂದರ್ಭಗಳಲ್ಲಿ ಕಾಣಿಸ್ತದೆ ಅಂದರೆ, ಇದು ಕೂಡ ಗ್ರಹಣದ ಸಂದರ್ಭಗಳಲ್ಲಿ ಕಾಣಿಸ್ತದೆ. ಹಾಗಾದರೆ ಸರ್ ಗ್ರಹಣದ ಸಂದರ್ಭಗಳಲ್ಲಿ ಇದೂ ಕೂಡ ಗ್ರಹಣದ ಸಂದರ್ಭಗಳಲ್ಲಿ ಕಾಣಿಸ್ತದೆ. ಗ್ರಹಣದ ಸಂದರ್ಭ, ಸೊ ಇದು ಕೊರೋನಾ ನಮಗೆ ವಿಸಿಬಲ್ ಆಗುತ್ತೆ. ಹಾಗಾದರೆ ಈ ಗ್ರಹಣದ ಸಂದರ್ಭಗಳಲ್ಲಿ ಕೊರೋನಾ ವಿಸಿಬಲ್ ಆದಾಗ ಸೊ ಏನಾಗುತ್ತೆ, ಹೈಯೆಸ್ಟ್ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಓಕೆನಾ? ಶೌರ ಇದು ನಮ್ಮ ಸೂರ್ಯ. ಓಕೆನಾ? ಇದು ಎಲ್ಲ ಕೊರೋನಾ ಪಾರ್ಟು. ಸೊ ಹೈಯೆಸ್ಟ್ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಸೊ ಹೈಯೆಸ್ಟ್ ಎನರ್ಜಿ ಪ್ರೊಡ್ಯೂಸ್ ಆಗಿದ್ದು ಎಲ್ಲಿಗೆ ಹೋಗಬೇಕು, ಸೋಲಾರ್ ಸಿಸ್ಟಮಲ್ಲಿ ಹೋಗಬೇಕು, ಸೌರಮಂಡಲದ ಎಲ್ಲ ಕಡೆನೂ ಹೋಗಬೇಕು. ಸೌರಮಂಡಲದ ಎಲ್ಲ ಕಡೆನೂ ಹೋಗ್ತಿರ್ತದೆ. ಸೌರಮಂಡಲದ ಒಂದು ಭಾಗದಲ್ಲಿ ನಮ್ಮ ಏನಿದೆ, ಭೂಮಿ ಇದೆ, ಅರ್ತ್ ಇದೆ. ಈ ಅರ್ತ್ ಕಡೆನೂ ಬರ್ತದೆ. ಹೌದಾ? ಈ ಎನರ್ಜಿ ಅರ್ತ್ ಕಡೆನೂ ಬರುತ್ತೆ. ಹೌದಾ? ಬರುತ್ತೆ. ಆಗ ಹಂಗೆ ಅದೇ ಕಾರಣಕ್ಕೋಸ್ಕರ ನಮಗೆ ಗ್ರಹಣ ಸಂದರ್ಭಗಳಲ್ಲಿ ಹೊರಗೆ ಹೋಗ್ಬೇಡ್ರಿ ಅಂತಾರೆ. ಸೊ ಹಾಗಾದರೆ ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಸರ್? ಆಗುತ್ತೆ. ನೋಡಿ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಕ್ವಶನ್ಸ್ ಹೆಂಗೆ ಅರೈಸ್ ಆಗುತ್ತೆ ಅನ್ನೋದನ್ನ ಇಲ್ಲಿಂದನೇ ಹೇಳ್ತೀನಿ ನೋಡಿ. ಸೊ ಈಗ ಗ್ರಹಣದ ಸಂದರ್ಭಗಳಲ್ಲಿ ಎನರ್ಜಿ ರಿಡ್ಯೂಸ್ ಆಗುತ್ತೆ, ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾದರೆ ಸೂರ್ಯನಿಗೂ ಕೂಡ ಗ್ರಾವಿಟಿ ಫೋರ್ಸ್ ಇದೆ, ಇನ್ನೊಂದು ಮ್ಯಾಗ್ನೆಟಿಕ್ ಫೋರ್ಸ್ ಇದೆ. ಓಕೆನಾ? ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಮೀನ್ಸ್ ಕಾಂತೀಯ ಬಲ ಇದೆ. ಓಕೆನಾ? ಭೂಮಿಗೂ ಕೂಡ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲ ಇದೆ ಮತ್ತು ಕಾಂತೀಯ ಬಲ ಇದೆ. ಗುರುತ್ವಾಕರ್ಷಣ ಬಲ ಅಂದರೆ ತನ್ನ ಕಕ್ಷೆಯ ಒಳಗಡೆ ಕೆಲವೊಂದಿಷ್ಟನ್ನು ಹಿಡಿದಿಡೋದನ್ನು ಗುರುತ್ವಾಕರ್ಷಣ ಬಲ ಅಂತೀವಿ. ಕಾಂತೀಯ ಬಲದ ಕೆಲಸ ಏನು ಗೊತ್ತೇನು, ತನ್ನ ಕಕ್ಷೆಗೆ ಒಳಪೆಟ್ಟು ಬೀಳದಂತೆ ಕಾಪಾಡಿಕೊಳ್ಳೋದಕ್ಕೆ ಕಾಂತೀಯ ಬಲ ಅಂತೀವಿ. ಗೊತ್ತಾಯ್ತಾ? ಇಲ್ಲ. ಸೊ ತನ್ನ ಕಕ್ಷೆ ಒಳಗಡೆ ಹಿಡಿದಿಡೋದನ್ನ ನಾವು ಏನಂತೀವಿ, ಸೊ ಗುರುತ್ವಾಕರ್ಷಣ ಬಲ ಅಂತೀವಿ. ತನ್ನ ಕಕ್ಷೆಗೆ ಒಳಪೆಟ್ಟು ಬೀಳದಂತೆ ಅದನ್ನು ಅಲ್ಲಿಗೆ ಮೇಲ್ಮೇಲೆ ಹೊರಗೆ ಕಳಿಸೋದನ್ನ ನಾವೇನಂತೀವಿ, ಕಾಂತೀಯ ಬಲ ಅಂತೀವಿ. ಉದಾಹರಣೆಗೆ ಕಾನ್ಸೆಪ್ಟ್ ಹಿಂಗೆ ಐತಿ ಅಂತ ಅಂದ್ಕೊಂಡು ತಿಳ್ಕೊಳ್ರಿ. ಈಗ ಅದರದ್ದು ನಿಮಗೆ ಹೇಳಾಗತ್ತಿದ್ದು, ಇನ್ ಡೆಪ್ತಾಗಿ ಹೋದರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡ್ತೀರಿ. ಓಕೆನಾ? ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು, ಕಾಂತೀಯ ಬಲ ಅಂದ್ರೆ ಏನಂತ ಗೊತ್ತಾಯಿತು. ಈಗ ಸೂರ್ಯನಿಗೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೂರ್ಯನ ಮ್ಯಾಗ್ನೆಟಿಕ್ ಫೀಲ್ಡಿಂದ ಏನಾಗುತ್ತೆ, ಬೇರೆ ಇದಕ್ಕಿಂತ ನಮ್ಮ ಸೂರ್ಯನಿಗಿಂತ ಸ್ಟ್ರಾಂಗ್ ಆಗಿರೋ ಸೂರ್ಯಗಳು ಇದ್ದಾವೆ. ಅವುಗಳದ್ದು ಎನರ್ಜಿ ಇದ್ರ ಮೇಲೆ ಎಫೆಕ್ಟಿವ್ ಬಿತ್ತಂದ್ರೆ ನಮ್ಮ ಸೂರ್ಯ ಡ್ಯಾಮೇಜ್ ಆಗ್ತಾನೆ. ನಮ್ಮ ಸೂರ್ಯ ಡ್ಯಾಮೇಜ್ ಆಯ್ತಂದ್ರೆ ನಮ್ಮ ಸೂರ್ಯನದು ಕಂಪ್ಲೀಟ್ ಸೋಲಾರ್ ಸಿಸ್ಟಮ್ 8 ಗ್ರಹಗಳು ಡ್ಯಾಮೇಜ್ ಆಕ್ಕಾವೆ. ಹಂಗಾಗಬಾರ್ದಂದ್ರೆ ನಮ್ಮ ಸೂರ್ಯ ಅದಕ್ಕೆ ಏನು ಮಾಡ್ತಾನೆ, ಅವುಗಳ ಎನರ್ಜಿನ ರಿಟರ್ನ್ ಹಾಕ್ತಾನೆ. ಅದೇ ರೀತಿಲಿ ನಮ್ಮ ಸೂರ್ಯನೇ ಎನರ್ಜಿನ ರಿಟರ್ನ್ ನಮ್ಮ ಕಡೆ ಭೂಮಿ ಕಡೆ ಹಾಕಿದಾಗ ಈ ಭೂಮಿಗೂ ಕೂಡ ಒಂದೇನಿದೆ ರೀ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಕಾಂತೀಯ ಬಲ ಇದೆ. ಹೀಗೆಲ್ಲ ಓದಿದ್ದೀರಾ, ಹೀಗೆಲ್ಲ ಚಿತ್ರ ನೋಡಿದ್ದೀರಾ. ಕಾಂತೀಯ ಬಲ ನಿಮ್ಮ ಭೂಮಿಗೆ ನೋಡಿದ್ದೀರಾ ಐತೆ. ಸೊ ಭೂಮಿಗೂ ಕೂಡ ಕಾಂತೀಯ ಬಲ ಇದೆ. ಈ ಕಡೆ ಎನರ್ಜಿ ಹೈಯೆಸ್ಟ್ ರಿಲೀಸ್ ಆಗ್ತಾ ಇದೆ, ಈ ಕಡೆ ರಿಲೀಸ್ ಆಗ್ತಾ ಇದೆ. ಹೈಯೆಸ್ಟ್ ಎನರ್ಜಿ ಮೀನ್ಸ್ ಯಾವುದು, UV ರೇಸ್, ಅಲ್ಟ್ರಾವೈಲೆಟ್ ರೇಸ್, ಹೌದಾ, ಎಕ್ಸ್ ರೇಸ್, ನೇರಳಾತೀತ ಕಿರಣಗಳು. ಸೊ ಹೀಗೆಲ್ಲ ಭೂಮಿ ಕಡೆ ಬರ್ತಾ ಇದೆ. ಸೊ ಈ ಭೂಮಿಗೆ ಕಾಂತೀಯ ಬಲ ಇರೋದರಿಂದಾಗಿ, ಸೊ ಭೂಮಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದಾಗಿ
ಭೂಮಿ ಏನು ಮಾಡ್ತಾ ಇದೆ, ಸೊ ಈ ಕಿರಣಗಳನ್ನು ತನ್ನ ಗುರುತ್ವಾಕರ್ಷಣ ಬಲದಿಂದ, ಆ ಮ್ಯಾಗ್ನೆಟಿಕ್ ಫೀಲ್ಡಿಂದ, ಸೊ ಆ ಕಾಂತೀಯ ಬಲದಿಂದ ಎಷ್ಟನ್ನು ರಿಪೀಟ್ ಹಾಕಬೇಕು ಅಷ್ಟು ಹಾಕ್ತಾ ಇದೆ. ಅವುಗಳನ್ನು ತಡೆದು ಅವುಗಳ ಹೋರಾಟ ಮಾಡಿ ಅವುಗಳ ಜೊತೆಗೆ ನಿಂತ್ಕೊಂಡು ಶಕ್ತಿಯುತವಾಗಿ ಒಂದಿಷ್ಟು ತಡೆದಿಡಿತಾ ಇದೆ. ಸೊ ಬರೋಷ್ಟು ಬರ್ತಾ ಇದ್ದಾವೆ, ಹೋಗೋಷ್ಟು ಅವುಗಳು ಅಟ್ಲೀಸ್ಟ್ ಅವುಗಳ ಪವರ್ನ ಡಿಮ್ ಮಾಡಿ ಭೂಮಿ ಕಡೆನೇ ತಗೊಳ್ತಾ ಇದೆ. ಸೊ ಆದರೆ ಕೆಲವೊಂದೊಂದು ಸಂದರ್ಭಗಳು ಇದ್ರ ವಿರುದ್ಧವಾಗಿದೆ. ಆದರೆ ಮ್ಯಾಗ್ನೆಟಿಕ್ ಫೀಲ್ಡು ಈ ನಾರ್ತ್ ಪೋಲು ಮತ್ತು ಸೌತ್ ಪೋಲ್ಗಳಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ಅರ್ತ್ಗೆ ನಾರ್ತ್ ಪೋಲು ಮತ್ತು ಸೌತ್ ಪೋಲ್ಗಳಲ್ಲಿ ಎನರ್ಜಿ ಕಮ್ಮಿ ಇರ್ತದೆ. ಹಾಗಾಗಿ ಈ ಅಲ್ಟ್ರಾವೈಲೆಟ್ ರೇಸು, ಸೊ ಸೂರ್ಯನ ನೇರಳಾತೀತ ಕಿರಣಗಳ ಎಫೆಕ್ಟು ಎಲ್ಲಿ ಬೀಳುತ್ತೆಪ್ಪ ಅಂದರೆ ನಾರ್ತ್ ಪೋಲು ಮತ್ತು ಸೌತ್ ಪೋಲ್ಗಳ ಕಡೆ ಎಫೆಕ್ಟ್ ಬೀಳೋದ್ರಿಂದಾಗಿ ಇಲ್ಲಿ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿಯೇ ನಿಮಗೆ ಎಷ್ಟೋ ಸಲ ಕಾಂಪಿಟೇಟಿವ್ ಫೀಲ್ಡಲ್ಲಿ ಕ್ವಶನ್ ಅರೈಸ್ ಆಗಿದೆ ಅಣ್ಣತಂದ್ರ. ಏನಾಗಿದೆಯಪ್ಪ ಅಂದರೆ, ಸೊ ನಾರ್ತ್ ಪೋಲ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಆಗುವಂಥ ಸೂರ್ಯನ ಕಿರಣಗಳ ಎಫೆಕ್ಟನ್ನು ನಾವು ಏನಂತ ಕರಿತೀವಿ ರೀ? ಇದನ್ನು ನಾವು ಅರೋರಾ ಬೋರೋಲಿಸ್ಟ್ ಅಂತ ಕರಿತೀವಿ. ಅರೋರಾ ಬೋರೋಲಿಸ್ಟ್, ಓಕೆನಾ? ಅರೋರಾ ಬೋರೋಲಿಸ್ ಅಂತ ಕರಿತೀವಿ. ಸೊ ಇನ್ನೊಂದು ಸೌತಲ್ಲಿ ಬರೋದನ್ನ ಅರೋರಾ ಆಸ್ಟ್ರೋಲಿಸ್ ಅಂತ ಕರಿತೀವಿ. ಸೊ ಅರೋರಾ ಬೋರೋಲಿಸ್ಟ್ ಮತ್ತು ಅರೋರಾ ಆಸ್ಟ್ರೋಲಿಸ್ ಅಂತ ಕರಿತೀವಿ. ಸೊ ಇದು ಎಷ್ಟೋ ಸಲ ನೋಡಿರಿ, ಪ್ರತಿ PSI PC KS ಪ್ರಿಲಿಮ್ಸಿಗೆ ಹೋದವರಿಗೆ 100% ಈ ಪದ ಗೊತ್ತಿರ್ತದೆ. ಅದು ಯಾಕೆ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಅರೋರಾ ಬೋರೋಲಿಸ್ ಮತ್ತು ಅರೋರಾ ಆಸ್ಟ್ರೋಲಿಸ್. ಯಾಕೆ ಆಸ್ಟ್ರೋಲಿಸ್ ಅಂತ ನೋಡಿ, ಭೂಮಿಯ ಕೇಂದ್ರ ಸೌತ್ ಭಾಗದಲ್ಲಿ ಯಾವುದು ಕನ್ಫ್ಯೂಸ್ ಮಾಡ್ಕೊಬೇಡಿ, ಎಲ್ಲಿ ಆಸ್ಟ್ರೋಲಿಸ್ ಮತ್ತು ಎಲ್ಲಿ ಬೋರೋಲಿಸ್ ಅಂತ. ಸೊ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾ ಅಂತೀವಿ ನೋಡಿ, ಸೌತ್ ಅರ್ಥದಲ್ಲಿ ಏನಾಗುತ್ತೆ, ಆಸ್ಟ್ರೇಲಿಯಾ ಬರುತ್ತೆ. ಹಂಗಾಗಿ ಕೆಳಗಡೆ ಆಸ್ಟ್ರೇಲಿಯಾ ಬರುತ್ತೆ ಅಂತ ಅಂದ್ಕೊಂಡು ಆಸ್ಟ್ರೇಲಿಯಾ ಅಂದ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಬೋರೋಲಿಸ್ ಅಂತ, ಓಕೆನಾ? ಇಲ್ಲಿವರೆಗೂ ಏನಾದರೂ ಡೌಟ್ ಇದೆಯಾ? ಸೊ ಸೂರ್ಯನ ನೇರಳಾತೀತ ಕಿರಣಗಳ ಎಫೆಕ್ಟು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ಗಳಲ್ಲಿ ಬೀಳೋದ್ರಿಂದಾಗಿ ಆ ಎರಡೂ ಪಾಯಿಂಟ್ಗಳಲ್ಲಿ ಫ್ರೀಜನ್ ಪಾಯಿಂಟ್ಗಳಿದೆ. ಹಾಗಾಗಿ ಅಲ್ಲೇನಾಗಿದೆ, ಐಸ್ಗಳ ಫಾರ್ಮೇಷನ್ಸ್ ಆಗಿದೆ. ಅಲ್ಲೇನಾಗಿದೆ, ಕೆಲವೊಂದು ಉಷ್ಣ ಪರಿಣಾಮಗಳಾಗ್ತದೆ, ಕೆಲವೊಂದು ಸರಿ ಏನಾಗ್ತದೆ ಅಂತ ಕೇಂದ್ರಗಳಲ್ಲಿ ಎಫೆಕ್ಟು ಜಾಸ್ತಿಯಾಗಿರ್ತದೆ. ನಾರ್ಮಲ್ ಕಂಡೀಷನಲ್ಲಿ ನೋಡಿ, ಸೊ ಎಷ್ಟೇ ವೈಲೆಟ್ ರೇಸ್ಗಳು ಬಂದರೆ ಹಬ್ಬ ಅಂದರೆ ಬಿಸಿಲು ಜಾಸ್ತಿ ಆಗ್ಬೋದು, ಕೆಲವೊಂದಿಷ್ಟು ನೇರಳಾತೀತ ಕಿರಣಗಳಿಂದ ಒಂದಿಷ್ಟು ಸಣ್ಣ ಪುಟ್ಟ ರೋಗಗಳು ಬರ್ಬೋದು. ಆದರೆ ಏನೇ ಇದ್ರೂ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡು ಎಷ್ಟೋ ಥರದ ಕಿರಣಗಳನ್ನು ತಡೆದು ಹಿಡುತ್ತದೆ. ಹಾಗಾದರೆ ತಡೆ ಹಿಡಿಯೋಕ್ಕೆ ಸೂರ್ಯನ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ಕಾಪಾಡುವಂಥ ಒಂದು ಪದರು ಅಟ್ಮಾಸ್ಫಿಯರಲ್ಲಿ ಆ ಅರ್ತು ಆಗಲೇ ಫಾರ್ಮೇಷನ್ ಮಾಡಿಟ್ಕೊಂಡಿದೆ. ಅದನ್ನು ನಾವೇನಂತೀವಿ, ಓಝೋನ್ ಲೇಯರ್ ಅಂತೀವಿ. ಹೌದಾ ಇಲ್ವೋ? ಓಝೋನ್ ಲೇಯರ್ ಅಂತೀವಾ? ಗೊತ್ತಿರೋರು 100% ಶೋರ್ ಅಂತ ಹಾಕಿ, ಇಲ್ಲ ಬೇರೆ ಏನೋ ಇದೆ ಅನ್ನೋರು ಕಮೆಂಟ್ ಮಾಡಿ, ಓಕೆನಾ? ನೋಡು, ಏನಾದರೂ ಡೌಟ್ ಇದೆಯಾ? ಸೊ ಅರೋರಾ ಬೋರೋಲಿಸ್ಟ್ ಆಯಿತು, ಅರೋರಾ ಆಸ್ಟ್ರೋಲಿಸ್ ಆಯಿತು. ಸೊ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಸೆಕ್ಷನ್ಸಲ್ಲಿ ಅರೈಸ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಸಣ್ಣದಾಗಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಥ್ಯಾಂಕ್ಸ್ ಅರು ಹೇಳ್ರಿ ರೀ, ಹಾಯ್ ಅಂತ ಹೇಳ್ರಿ. ಅಟ್ಲೀಸ್ಟ್ ವಿಡಿಯೋ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅದನ್ನಾದರೂ ಕಮೆಂಟ್ ಮಾಡಿ, ಓಕೆನಾ? ಸೊ ಇದೇ ಇವತ್ತಿನ ಲಾಸ್ಟ್ ಕ್ಲಾಸು. ಸೊ ಇವತ್ತು ಪ್ರತಿದಿನ ಹೇಳ್ತಿದ್ದೀನಿ, ಇನ್ನು ಮೇಲೆ 10ವರೆಗೆ ಎವ್ರಿ ಡೇ ಕ್ಲಾಸಸ್ ಬರುತ್ತೆ. ಬೆಳಿಗ್ಗೆ 10ವರೆಗೆ, ಸಂಜೆ 5ವರೆಗೆ ಕ್ಲಾಸಸ್ ಇರುತ್ತೆ. ಬೆಳಿಗ್ಗೆ 10ವರೆಗೆ, ಸಂಜೆ 5ವರೆಗೆ ಕ್ಲಾಸಸ್ಸು ಜಿಯೋಗ್ರಫಿ ಇರುತ್ತೆ. ಕಂಪ್ಲೀಟ್ ಎಂಟೈರ್ ಸಿಲೆಬಸ್ನ ಮುಗಿಸ್ಕೊಡ್ತೀನಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಯಾರೊಬ್ಬರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಕಾಂಪಿಟೇಟಿವ್ ಫೀಲ್ಡಲ್ಲಿ ಜಾಬ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಕಾಂಪಿಟೇಟಿವ್ ಫೀಲ್ಡಲ್ಲಿ ರಿಸ್ಕ್ ಇದೆ. ಸೊ ಕಾಂಪಿಟೇಷನ್ ಜಾಸ್ತಿ ಇದೆ. ಓದಿರೋದು ಎಕ್ಸಾಮಲ್ಲಿ ಬರಲ್ಲ, ಓದಿರೋ ತಕ್ಕಂಗೆ ನಮಗೆ ಎಫರ್ಟಿಗೆ ತಕ್ಕಂತೆ ಕೆಲಸಗಳು ಸಿಗಲ್ಲ ಅನ್ನೋದು ಭಯ ಪಡೋದು ಬೇಡ. ಯಾಕಂದರೆ ಓದಿ ಬಲ್ಲ ಒಬ್ಬ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಅದು ಹಿಂದೆ ಆಲ್ರೆಡಿ ಒಬ್ಬ ಮಹಾನ್ ಸಾಧಕರು ಹೇಳಿದ್ದಾರೆ, ಶಿಕ್ಷಣ ಒಂದು ಹುಲಿಯ ಹಾಲಿದ್ದಂತೆ, ಕುಡಿದವನು ಗರ್ಜಿಸಲೇಬೇಕು ಅಂತ ಆಲ್ರೆಡಿ ಒಬ್ಬರು ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ನಿಮಗೆ ಈ ಜಾಗ ಸಿಗಲಿಲ್ಲ, ಈ ಹುದ್ದೆ ಸಿಗಲಿಲ್ಲ ಬಿಡಿ. ಸೊ ನೀವು ಓದಿದ ಶ್ರಮದ ಪಕ್ಕ ನಿಮಗೆ ಸಾಧನೆ ತಕ್ಕ ನಿಮಗೆ ಒಂದು ಹುದ್ದೆ ಸಿಗಲಿಲ್ಲ ಅಂದರೆ ಚಿಂತೆ ಮಾಡಬೇಡಿ. ಸೊ ನೋಡಿ, ಓದಿ ಬರೆದು ನೀವು ಒಂದು ಒಳ್ಳೆಯ ಹುದ್ದೆಯನ್ನು, ನಿಮ್ಮ ಕನಸಿನ ಹುದ್ದೆಯನ್ನು ತಗೊಂಡ್ರೆ ನೀವು ಸಾಧಕರಾಗ್ತೀರಾ. ಹುದ್ದೆ ಸಿಗದೇ ಇದ್ದರೆ ನೀವು ಉತ್ತಮವಾದ ಶಿಕ್ಷಕನಾಗ್ತೀರಾ. ಯಾವುದೇ ಕಾರಣಕ್ಕೂ ಶಿಕ್ಷೆ ನಿಮಗೆ ನೆಲಕ್ಕೆ ಹಾಕಿ ತುಳಿಯಲ್ಲ. ಶಿಕ್ಷಣ ನಿಮಗೆ ಯಾವುದೇ ಕಾರಣಕ್ಕೂ ಬೀಳಕ್ಕೆ ಬಿಡಲ್ಲ. ಶಿಕ್ಷಣ ಯಾರಪ್ಪನ ಮನೆಯ ಸೊತ್ತು ಅಲ್ಲ.